ನಿಮಿಷದಲ್ಲಿ ನಮ್ಮ ಪುರಂದರದಾಸರ ಇಡೀ ಜೀವನ ಚರಿತ್ರೆ ಹೇಳ್ತಾರಂತ. ಬನ್ನಿ, ನಾವು ನೀವು ಎಲ್ಲ ಸೇರಿ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಅದು ಸೂತ್ರಧಾರರು ಬರ್ತಾರೆ. ನಾನು ಇವತ್ತು 10 ನಿಮಿಷದಲ್ಲಿ ಇಡೀ ಪುರಂದರದಾಸರ ಜೀವನ ಚರಿತ್ರೆನ ಹೇಳ್ತೀನಿ. ಅಲ್ಲದೆ ಕೇವಲ 10 ನಿಮಿಷದಲ್ಲಿ ಇಡೀ ಪುರಂದರದಾಸರ ಚರಿತ್ರೆ ಹೇಳ್ತೀರೇನೋ? ಹಾಗೆ ಹೇಳಿದ್ರೆ ಜನ ಕೇಳ್ತಾರೇನೋ? ಎದ್ ಮನೆಗೆ ಹೋಗ್ತಾರಷ್ಟೇ. ಸ್ವಾಮಿ, ನಮ್ಮದು ಹೊಸ ಬಗೆಯ ನಾಟಕ, ಪುಟ್ಟ ವೇದಿಕೆ, ಹೊಸ ಕಾಲದ ನಾಟಕ. ಅಂದ ಹಾಗೆ ತಾವು ಯಾರು? ನಾನು ನಿಮ್ಮ ಭಾವ. ಭಾವ? ಹೌದು, ಭಾವ ಎಂದರೆ ಸೀನಪ್ಪ ನಾಯಕರು ಬದುಕಿದ ಕಾಲದಲ್ಲಿ ಬದುಕಿದವ. ಅದೊಂದು ಕಾಲವಿತ್ತು, ಕಲಾವಿದರಿಗೆ ರಾಜ್ಯ ಮನ್ನಣೆ ದೊರಕುತ್ತಿತ್ತು. ಓ, ಅದ್ಯಾವ ಕಾಲ ಸ್ವಾಮಿ? ಅದೇ ಸಕಾಲ ಕಲಾ ಭೋಜನ, ಕೃಷ್ಣದೇವ ಮಹಾರಾಜರ ಕಾಲ. ಸ್ವಾಮಿ, ಅವರ ವೃತ್ತಿ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿದೆ, ಹಾಗಾಗಿ ನೀವೇ ಮಾಡಿ ತೋರಿಸ್ತೀರಿ. ಅಂದಾಗೆ ನೀವು ಹೇಳಿದ ಹಾಗೆ ಮಾಮೂಲಿ ಮನುಷ್ಯ ಅಲ್ಲ ಆತ. ಅವನಿಗೆ ಅನ್ಯರಿಗೆ ಎಂದರೆ ಬಡ್ಡಿ ಕಾಸು ಕೊಡದ ಕೂಡಿ ಹಾಕುವ, ಮೈ ತುಂಬ ಗಂಧ ಕಸ್ತೂರಿ ಲೇಪಿಸುವ. ನಿಮ್ಮಂತ ಕಲಾವಿದರಿಗೆ ಹಾಡು ಬರೆದು ಕೊಡುತ್ತಿದ್ದ, ಹಾಡು ಕಟ್ಟಿ ಹಾಡುತ್ತಿದ್ದ. ಓಹ್, ಹಾಗಾದರೆ ಸೀನಪ್ಪ ನಾಯಕರು ನಮ್ಮ ಹಾಗೆ ಕಲಾವಿದರನ್ನೇ? ಹೌದು, ಬರೀ ಕಲಾವಿದರಲ್ಲ, ಭಕ್ತಿ ಪಾರಮಾರ್ಥಕ್ಕೆ ದಾರಿ ತೋರಿದ ಕಲಾವಿದರು. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಒಂದು ದಿನ ಹಾಲು ಮಾರುವ ಗೊಲ್ಲತ್ತಿಯ ಸ್ವಾಮಿ, ಹೇಳೋದು ಬೇಡ, ಮಾಡಿ ತೋರಿಸ್ಬಿಡಿ. ಹಾಗೆ ಆಗಲಿ. ನೀವಿನ್ನು ಸಿದ್ಧರಾಗಿ. ಹಾಗೇ ಆಗಲಿ ಸ್ವಾಮಿ. ಬಂದಂತ ತಾವುದಾರರು ಯಾರು? ನಿಮ್ಮ ನಾಮಾಂಕಿತವನ್ನು ನೆರೆದಿರುವ ಜನರಿಗೆ ತಿಳಿಸುವಂತವರಾಗಿ. ಅಯ್ಯ ದೂತೆ, ಹಾಲು ಮಾರುವ ನಮ್ಮನ್ನ ಕೊಲ್ಲತ್ತಿ 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 ಅಂತ ಕರೀತಾರೆ. ನೀವೇನು ಗೊಲ್ಲತ್ತಿಯರು? ಹಾಗಲಿ. ಅಂದ ಹಾಗೆ ತಾವು? ಅಯ್ಯ ಸಾರಥಿ, ನಮ್ಮನ್ನು ಈ ಜನ ಕೃಷ್ಣ ಪರಮಾತ್ಮ ಎಂದು ಕರೀತಾರೆ. ನೀವೇನು ಕೃಷ್ಣ ಪರಮಾತ್ಮ? ಹಾಗಿದ್ದರೆ ಸ್ವಾಗತ, ಸುಸ್ವಾಗತ. ಮಾತಿಗೆ ಮುಂಚೆ ಪೆಟ್ಟು ಹಾಕುತ್ತೀನಿ ಅಂತೀರಲ್ಲಮ್ಮ. ಅಯ್ಯೋ ಭಾವಯ್ಯ, ಅದನ್ನೇ ಬೇಡ ಅನ್ನೋದು. ಸುಂದರಿಯ ಯಾರೇ ನಿಜವಾದ ಪೆಟ್ಟು ಹಾಕ್ತಾರೇನೋ? ಸುಂದರಿ, ನೀವಿನ್ನು ಕೊಂಡುವಂತವರಾಗಿ. ಪೆಟ್ಟಿನ ಹೆದರಿಕೆಲ್ಲ ನಿಮ್ಮ ಮಾತಿನೊಳಗೆ ಬರುತ್ತಲ್ಲ ಪೆಟ್ಟು, ಅದನ್ನ ಬೇಡ ಅಂತಲೇ ಬಿಂದು ಮಾಧವ. ನನ್ನ ಮಾತಿನೊಳಗೆ ಬರೋದು ಅಂದ್ರೇನು? ಕೋಪ ಬಂದರೆ ಬಟ್ಟ ಕುಚ್ಚದ ಮೇಲೆ ಪೆಟ್ಟು ಹಾಕುವೆ. ಗೊತ್ತಾಯ್ತು. ಅದೇ ಬೇಡ ಅಂತಾನೆ ಬಿಂದು ಮಾಧವ. ಅಯ್ಯೋ ಹುಚ್ಚ, ಜನಕ್ಕೇನು ತಿಳಿಯೋದಿಲ್ಲವೇನು? ಹಾಲು ಮಾರುವ ವೇಷ ಧರಿಸಿರೋದು ಗಂಡಸು ಅಂತ. ಆದರೂ ಬಿಂದು ಮಾಧವ ಚೆನ್ನಾಗಿ ಅಂಟಿಕೊಂಡಿದ್ದಾನೆ ನೋಡು. ಅದಿರಲಿ, ನಾವು ಈ ನಾಟಕವನ್ನ ಯಾವಾಗ ಆಡಿ ತೋರಿಸೋದು? ಈಗ ಬಿಂದು ಮಾಧವ ಶ್ರೀನಪ್ಪ ನಾಯಕ ಅಲ್ಲಿಯೇ ಇದ್ದಾರೆ. ಅಲ್ಲಿಯೇ ಒಳ್ಳೆ ಕೆಲಸ ನಮ್ಮ ನಾಯಕರಿದ್ದು. ಮನೆಯಲ್ಲಿದ್ದರೆ ಕಾಸಿಗೆ ಬೀಸ ಬಡ್ಡಿ ಇಳಿಸೋ ಕೆಲಸ.
ಇನ್ನು ಅಲ್ಲಿ ಇದ್ದರೆ ನೀನೇ ಕರೆತಾರೆ ಮಾರ ಸುಂದರನ ಸುಕುಮಾರ ಸುಂದರನ ಅನ್ನೋ ಸರಸ. ನಮ್ ಸೀನಪ್ಪ ನಾಯಕರು ಅಂತವ್ರಲ್ಲ. ನನಗೆ ಗೊತ್ತಿಲ್ವಾ? ನಿಮ್ಗೆ ಹೋಗೋದು ನಿಮ್ಗೆ ಏನ್ ಗೊತ್ತು ನಾಯಕರ ಚರಿತ್ರೆ? ಅವ್ರವ್ರ ಮನೆಗೆ ಹೋಗ್ತಾರೆ, ಅದು ಅವ್ರ ಕೆಲಸ. ಅದೇ ನಮ್ಮ ಕೆಲಸ ನಾಟಕದ ಅವಸ್ಥೆ ತಿಳಿಸೋದು. ನಡ್ರಿ ಹೋಗೋಣ. ಎಲ್ಲಿಗೆ? ಅಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಾಯಂಕಾಲ ನಾಟಕ ಪ್ರದರ್ಶನ ಆಗಲ್ಲ. ನಮ್ಮಿಂದಲೇ ನಡೆಯುತ್ತೆ ಅನ್ನೋ ಭರವಸೆ ಕೂಡ ಇಲ್ಲ. ನಮ್ಮಿಂದಲೇ ನಡೆಯುತ್ತೆ ಅನ್ನೋ ಭರವಸೆ ಇಲ್ಲ. ಏನಾಗ ಹೇಳ್ತಿದ್ಯಾ? ಅಂದ್ರೆ ಅವರು ಮತ್ತೆ ಅವರು ಸೇರಿ ತಾವಾಗಿಯೇ ಇದರ ಪ್ರಯೋಗ ಮಾಡಬೇಕು ಅಂತ. ಅವರು ಅಂದರೆ ನಾಯಕರು ಮತ್ತು ಬಿಂದು ಮಾಧವ. ಓಹೋ, ನಾಯಕರು ಮತ್ತು ವನಜಾಕ್ಷಿ. ಅದಕ್ಕೆ ಬಿಂದು ಮಾಧವ ಆ ಪೆಟ್ಟು ಬೇಡ ಅಂದಿದ್ದು. ಸುಂದರಿಯ ನಡ್ರಿ, ಅವ್ರನ್ನೇ ಕಂಡ್ರಾಯ್ತು. ಯಾವುದಯ್ಯ ನಿಲಯಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ನಿಲಯಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ನಿಲಯಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ಸೀನಪ್ಪ ನಾಯಕರ ಮನೆಗೆ ದಾರಿ. ನೀನ್ ಯಾವನಯ್ಯ? ಅಡ್ಬಾಯಿ ಅಪಶಕನವನೇ. ನಾನು ಪರಸ್ಪರದವ. ಸೀನಪ್ಪ ನಾಯಕರಿಂದ ಒಂದು ಕೆಲಸ ಆಗ್ಬೇಕಿತ್ತು. ಓಹೋ, ಅವರಿಂದ ಕೆಲಸ ಆಗ್ಬೇಕೆ? ಹಾಗಾದ್ರೆ ಬನ್ನಿ, ಶೀನಪ್ಪ ನಾಯಕನಿಂದ ಕೆಲಸ ಆಗುತ್ತೆ ಅಂತ ಆಸೆ ಇಟ್ಕೊಂಡವನು ಒಬ್ಬ ಇದ್ದಾನೆ ಅಂದ್ರೆ ಅದು ಶುಭ ಶುಕನ. ಬನ್ನಿ ಬನ್ನಿ. ಅಲ್ಲ, ಅವರ ಮನೆ ದಾರಿ ಗೊತ್ತಿಲ್ಲ. ಎಂತದ್ದು? ನೇರವಾಗಿ ಸಾಗಿರಿ. ಯಾವ ಮನೆಯಿಂದ ಹೊಗೆ ಕೂಡ ಹೊರಗೆ ಬರುವುದಿಲ್ಲವೋ ಅದೇ ನಾಯಕರ ಮನೆಯಿಂದ ನಿಂತು ಬಿಡ್ರಿ. ಇನ್ನು ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಅಂದ್ರೆ ಸೀನಪ್ಪ ನಾಯಕರ ಬಗ್ಗೆ ನಿಮ್ಗೆಲ್ಲ ತಿಳಿದಿರ್ಬೋದಲ್ಲ? ನನಗಿಂತಲೂ ಇವರಿಗೆ ಚೆನ್ನಾಗಿರುತ್ತೆ. ಇಲ್ಲ, ಇವ್ರಿಗೆ ಚೆನ್ನಾಗ್ ಗೊತ್ತು. ನನಗಿಂತಲೂ ನಾಯಕನಿಗೆ. ಅಂದ್ರೆ ಅಂದ್ರೆ ಅವರ ಸ್ವಭಾವ ಅವರ ಕೆಲಸವನ್ನು ಸಾಧಿಸೋಕೆ ಸಮರ್ಥವಿದೆ. ನಮಗೂ ನಿಮ್ಗೂ ಯಾಕಾದ್ರೂ ಗೊಡವೆ ಅಂತೀನಿ. ಸೀನಪ್ಪ ನಾಯಕರಿಗೆ ದೇವರು ಎಲ್ಲವನ್ನು ಕರುಣಿಸಿದಾನಂತೆ. ಹಾಗೆ ನಾವು ನೀವು ಅಂದುಕೊಂಡಿದ್ದೇವೆ ಅಷ್ಟೇ. ಆದರೆ ನಾಯಕರು ತಿಳಿದಿದ್ದೇ ಬೇರೆ. ಯಾಕೆ ಸೀನಪ್ಪ ನಾಯಕರಿಗೆ ದೇವರ ಮೇಲೆ ವಿಶ್ವಾಸ ಇಲ್ವೇ? ಯಾರು ಒಯ್ದ ಸಾಲದ ಬಡ್ಡಿನ ಹಿಂದಿರುಗಿಸ್ತಾರೋ ಅವರ ಮೇಲೆ ಮಾತ್ರ ನಾಯಕನ ವಿಶ್ವಾಸ. ಹಾಗೆ ಕೇಳಿದರೆ ಅವರ ವಿಶ್ವಾಸ ಕಲೆಯ ಮೇಲೆ ಎನ್ನಬಹುದು. ಯಾರ ತಲೆ ಮೇಲೆ? ತಲೆಯ ಮೇಲೆಲ್ಲ ಕಲೆಯ ಮೇಲೆ, ಕಲೆಯ ಮೇಲೆ. ಅಂದ್ರೆ ಮೇಳ ಕಟ್ಕೊಂಡಿದ್ದಾರೆಯೇ? ನಾವು ನೀವು ಎಲ್ಲ ಅವರ ಮೇಳದವರೇನಿ. ಅವರು ಕುಣಿಸುವ ಹೊನ್ನುಗಳ ತಾಳಕ್ಕೆ ಕುಣಿಯುವವರು. ಅವರನ್ನೇ ಕಂಡನಾಯ್ತು. ಬನ್ನಿ ಹೋಗೋಣ. ನಿಜವಾಗಿಯೂ ಸಹೃದಿಗಳು, ಹಾಗೆ ರಸಿಕರು ಕೂಡ. ಅಲ್ವೇ ಮತ್ತೆ, ಮೊನ್ನೆ ಯಾರೋ ಒಬ್ಬ ರಾಗಿ ಬೇಡ್ಕೊಂಡ್ ಬಂದ. ಅವನಿಗೆ ನಾಯಕರು ಏನ್ ಹೇಳಿದ್ರು ಗೊತ್ತಾ? ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ಅಂತ. ಬಲೆ ಸೊಗಸವರ ಮಾತಿನದ್ದು. ಬೇಕಾದರೆ ನೀನು ಬಿಂದು ಮಾಧವರನ್ನೇ ಕೇಳು. ಅವರ ಒಳ್ಳೊಳ್ಳೆ ಮಾತುಗಳನ್ನು ತಕ್ಷಣ ಬರೆದುಕೊಳ್ತಾನೆ. ಸ್ವಾಮಿ, ನಿಮ್ಮ ಕೆಲಸ ಯಾವುದು ನಮಗೆ ಗೊತ್ತಿಲ್ಲ. ಅಲ್ಲಿ ಕಾಣುತ್ತಿದೆ ನೋಡಿ, ಅದೇ ನಾಯಕರ ಮನೆ. ಬಡವನ ಬಾಯಿಯ ಹಾಗೆ ಯಾವಾಗಲೂ ತೆರೆದೇ ಇರೋದು ಬಾಗಿಲು. ನಿಮ್ಮ ಕೆಲಸ ನೀವು ಮಾಡಿಕೊಂಡು ಬನ್ನಿ, ನಮ್ಮ ಕೆಲಸ ನಾವು. ನನ್ನದೆಂತದ್ದು ಕೆಲಸ? ನಾನೊಬ್ಬ ಬಡ ಬ್ರಾಹ್ಮಣ. ಗೊತ್ತು, ನಮಗೊತ್ತು. ಕೊನೆಯದಾಗಿ ಮನೆ ಯಜಮಾನತೆಯನ್ನು ಕಾಣಿರಿ. ಸವಕಲ್ಲ ನಾಣ್ಯದ ಸಾಹುಕಾರಣಿ ಯಾಕೆ? ಯಾರು? ದೇವರು ದೇವರು ದಾನ ಧರ್ಮ ಅನ್ನೋ ವಿಶ್ವಾಸವಿದೆ ಆಕೆಗೆ. ಸುಳ್ಳು ನಮ್ಮಲ್ಲಿಲ್ಲ. ಸತ್ಯವಂತರಿಗಿದು ಕಾಲವಲ್ಲ. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳು ನಮ್ಮಲ್ಲಿಲ್ಲ. ರಾಜನ ಕಂಡೆ ಬೆಕ್ಕು ಮಕ್ಕಳು ಮಾಡುವ ಕಂಡೆ, ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳು ಮೆಣಸಿನಕಾಯಿ ಕಂಡೇನಪ್ಪ, ಕೆಕ್ಕಿ ಗಡತರ. ಯಾಕೆ ಮತ್ತೆ ಯಾವ ವಿಚಾರ ಬಂದಿದೆ? ವಿಚಾರ ಅಂತಲ್ಲ, ಅಂದ್ರೆ ವಿಚಾರದ ಬಗ್ಗೆ ವಿಚಾರ. ವಿಚಾರದ ಬಗ್ಗೆ ವಿಚಾರ. ಇಲ್ಲಿ ನೋಡು, ನನಗೆ ಯಾವ ವಿಚಾರ ಬಂದ್ರು ಅದಕ್ಕೆ ನೀನು ನಿಮಿತ್ತ ಅನ್ನೋ ವಿಚಾರ. ಬರ್ಕೊಳ್ಳೋದಿಲ್ವೇನೋ? ನನಗೆ ಸಂದರ್ಭ ತಿಳಿಯಲಿಲ್ಲ. ಸಂದರ್ಭ ತಿಳಿಯಲಿಲ್ಲ.
ನನ್ನ ಮನೆ ಇರೋದು ಗಂಗಾ ತೀರದಲ್ಲಿ, ನನ್ನ ಪಂಚೆ ಇರೋದು ಕಾಶಿ ಬಿಂದು ಮಾಧವನಲ್ಲಿ. ಇದನ್ನು ಬರ್ಕೊಳ್ಬೇನೋ? ಇದು ಮರೆಯಲಾರದಂತಹ ಮಾತು. ಮೊದಲು ಬರೆದುಕೊಳ್ಳುತ್ತೇನೆ, ನಂತರ ತಿಳಿದುಕೊಳ್ಳುತ್ತೇನೆ. ತಿಳಿಯಿತು ನೋಡು. ತಿಳಿಯಿತ? ನಾನು ಏನನ್ನು ತಿಳಿಸ್ಲೇ ಇಲ್ವಲ್ಲ? ಅದರ ಅಗತ್ಯವೇ ಇಲ್ಲ. ನಿನ್ನ ಮನೆ ಇರೋದು ಗಂಗಾ ತೀರದಲ್ಲೇ ಇದ್ದರೂ ಸಹ ಜಳಕಕ್ಕೆ ಬೇಕಾಗಿರೋ ಪಂಚೆಯನ್ನ ತೀರದ ಮನೆಯ ಹತ್ತಿರದೊಳಗೆ ಇಡುವುದನ್ನು ಬಿಟ್ಟು ಊರೊಳಗಿನ ಇನ್ನೊಂದು ಮನೆಯೊಳಗೆ ಬೆಂದು. ಹೌದಲ್ಲವೋ? ಹಾಗೆ ವಿಚಾರ ನಿನ್ನೊಳಗೆ ಇದ್ದರೂ ಅದು ನನ್ನ ಮುಖಾಂತರ ಹೊರಬಂದಂತೆ. ನೀನು ನನ್ನ ಪೂರ್ವ ಜನ್ಮದ ಕರ್ಮದ ಫಲ ಇದ್ದಾಗೇನೋ. ಒಳಗಿರೋದನ್ನ ಹೊರಗೆ ಹೇಳೋದು, ಅನುಭೋಗಿಸ್ಲಿಕ್ಕೆ ಹಚ್ಚೋದು. ನಿನಗೆ ಯಾಕೆ ಮದುವೆ ಆಗಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಏನು, ಎಲ್ಲಿಂದೆಲ್ಲಿಗೆ ವಿಚಾರ? ಮದುವೆ ಯಾಕಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಅಷ್ಟೇ. ಅದೇ ಯಾಕೆ ಅಂದೆ. ಯಾಕೆ ಅಂದ್ರೆ ಇನ್ನೊಬ್ಬನ ಅಂತರಾಳದ ಒಳಗಿನ ವಿಚಾರಗಳನ್ನ ಹೊರಗೆ ತರಿಸುವ ಹೆಣ್ಣಿನ ಬುದ್ಧಿವಂತಿಕೆ ನಿನ್ನಲ್ಲಿದೆ. ನನಗನ್ನಿಸ್ತು, ಹಾಗೆ ಬರೆದು ಬಿಟ್ಟೆ. ಅದು ಸರಿಯಲ್ಲ ಅಂದೆ ನೀನು. ಕೃಷ್ಣನ ಪ್ರಣಯ ಕೇಳಿ ಬೇಕಾದವರು ಬೇಕಾದ ಬರೆದ್ರೆ ನಾನು ಬರೆದೆ. ಸಿಟ್ಟು ಬಂದರೆ ನಿನ್ನ ಪಟ್ಟ ಕುಜದ ಮೇಲೆ ಅಂತ. ಅದು ಯೋಗ್ಯ ಅಲ್ಲ ಅಂದೆ ನೀನು. ಸ್ವತಃ ವನಜಾಕ್ಷಿ ಪಾತ್ರ ಮಾಡುವಾಗ ಸರಿ ಬರೋದಿಲ್ಲ ಅಂದೆ. ನಾನು ವಿಚಾರ ಮಾಡಿದೆ. ವಿಚಾರ ಮಾಡಿದ ಹಾಗೆ ನಾನು ಬರೆದ ಶಬ್ದಗಳೆಲ್ಲ ಮರೆತು ಹೋಗಿ ವನಜಾಕ್ಷಿ ರೂಪವೇ ಕಣ್ಣೆದುರಿಗೆ ಬಂದಿತು. ಇದೇನು ಸೋಜಿಗ ಅನ್ನಿಸ್ತು. ಆಗ ಗೊತ್ತಾಯಿತು, ನನ್ನೊಳಗಿನ ಆ ವಿಚಾರಗಳನ್ನ ನೀನು ಈಗಾಗಲೇ ಕೆಣಕಿ ಬಿಟ್ಟಿದ್ದೀ ಅಂತ. ಮಂಡೆ ಬೋಳಾದರೆ ಮನವೂ ಬೋಳಾಯಿತೆ. ಏನಂದೆ? ಮಂಡೆ? ಸೀನಪ್ಪ ಸೀನಪ್ಪ, ಸಾಕ್ಷಾತ್ ಸರಸ್ವತಿ ದೇವಿನೇ ನಿನ್ನ ನಾಲ್ಗೆ ಮೇಲೆ. ಎಲ್ಲರೂ ಮಾತಾಡೋ. ಈ ಸರಸ್ವತಿ ದೇವಿ ಇರ್ಲಿ, ಒಳಗಿನ ಆ ಸರಸ್ವತಿ ದೇವಿ ಕೇಳಿಸ್ಕೊಂಡ್ರೆ ನನ್ನ ಕತೆ ಅಷ್ಟೇ. ಕೇಳಿದ್ರ ಸರಸ್ವತಿ ಅಕ್ಕ, ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತ? ಯಾರು ಯಾರು ಏನಂತಾರೆ? ನಲಿದಾಡೆ ಎನ್ನ ನಾಲಿಗೆ ಮೇಲೆ ಸರಸ್ವತಿ ದೇವಿ, ಕುಣಿದಾಡೆ ಎನ್ನ ನಾಲಿಗೆ ಮೇಲೆ. ಕೇಳಿ ಅದನ್ನೇ. ಇವ್ರಿಗೇನು ಬಾಯಿ ತುಂಬಾ ಮಾತಾಡೋದೊಂದು ಗೊತ್ತಿದೆ. ನಿಮ್ ಹಾಗೆ ನಾನು ಇವ್ರ ಮಾತಿನ ಮರುಳ ಕೂತಿದ್ರೆ ಕನ್ನಮ್ಮಗಳ ಪಾಲಿಗೆ ಕೈ ಜೋಳಿಗೆನೆ ಬರ್ಬೇಕಿತ್ತು ಅಂತೀನಿ. ಏನ್ ಹೇಳ್ತೀರಾ ಸರಸ್ವತಿ ಅಕ್ಕ? ಊರಲ್ಲಿ ನಾಯಕರ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಗೇನಾದ್ರು ಗೊತ್ತಿದೇನು? ಇಲ್ಲಿ ಒಲೆಯನ್ನು ಚಾಚುವಾಗ ಬೆಕ್ಕು ಬಕರಿಯನ್ನು ಮಾಡೋದನ್ನು ಕಾಣಬಹುದು. ಆದ್ರೆ ನಮ್ಮ ನಾಯಕರು ಒಂದೇ ಒಂದು ತುತ್ತು ಕೊಟ್ಟೋದನ್ನ, ಒಂದೇ ಒಂದು ಕಾಸು ಬಿಟ್ಟೋದನ್ನ ನೋಡೋದಕ್ಕೆ ಶಕ್ಯ ಇಲ್ಲ ಅಂತೀನಿ. ಜನಕ್ಕೇನ್ ಗೊತ್ತು ನಮ್ಮನೆ ವ್ಯವಹಾರ? ನಾನು ಎಲ್ಲದರ ಮೇಲೆ ಕಣ್ಣಿಟ್ಟಿದ್ದಿಲ್ಲ ಅಂದ್ರೆ ಈ ಮನೆ ಅನ್ನೋದು ಜನರ ಪಾಲಾಗಿರ್ತಿತ್ತು. ಅಂದ್ರೆ ನಾಯಕರ ಕೈ 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 ಆಯ್ತು, ಕಣ್ಣಾಯ್ತು. ಸಾಲ ಹೋಯ್ದವರು ಸವಕಲ ನಾಣ್ಯ ಕೊಟ್ರೆ ಇವ್ರ ಕಣ್ಣಿಗೂ ಕಾಣೋದಿಲ್ಲ, ಕೈಗೂ ತಿಳಿಯೋದಿಲ್ಲ. ಸೀನಪ್ಪ, ನೀನ್ ಈ ಪರಿ ವ್ಯವಹಾರಿ ಶೂನ್ಯಜ್ಞಾನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಿನಗೆ ಗೊತ್ತಿದ್ರು ತಿಳಿತಾ ಇರ್ಲಿಲ್ಲ ಬಿಡು. ಅಂದ್ರೆ ಏನು? ನಿನಗೆ ಮದುವೆ ಆಗಿಲ್ಲ ಅದಕ್ಕೆ. ಮದ್ವೆ ಆದ್ರೆ ಸೌಕಲ್ ನಾಣ್ಯ ಚಂತೆ ಏನು? ಕೇಳು ಆಕೆಗೆ. ನಮ್ಮಂತವರು ಸವಕಲ ನಾಣ್ಯ ಸ್ವೀಕರಿಸಿದ್ದಿಲ್ಲ ಅಂದಿದ್ರೆ ಇಂಥ ದೇವ ಬ್ರಾಹ್ಮಣರಿಗೆ ದಕ್ಷಿಣೆ ದುಡ್ಡು ಎಲ್ಲಿಂದ ಬರುತ್ತಿತ್ತು ತಮಗೆ? ಸಾಕು, ಇವ್ರ ಮಾತೇನ್ ಕೇಳ್ತೀರಿ? ದೇವ್ರು ಧರ್ಮ ಅಂದ್ರೆ ಮುಂಚೆಯಿಂದನೂ ಆಸಕ್ತಿನೇ ಇಲ್ಲ. ಎಷ್ಟು ಸಲ ನಾನು ಹೇಳಿನಿ, ನೀವು ಕೇಳಿರಲ್ಲ. ಯಾರ್ಯಾರ್ದೋ ಮನೆಗೆ ಹೋಗಿ ಅವರನ್ನ ಕುಣಿಸೋದಕ್ಕೆ ಹಾಡು ಬರೆಯೋದನ್ನ ಬಿಟ್ಟು ದೇವ್ರನಾಮ ಆದ್ರೂ ಹೇಳಿದ್ರೆ ಪುಣ್ಯ ಆದ್ರೂ ಬಂದಿತ್ತು ಅಂತ. ಯಾರೋ ಬಂದ್ರು ಅಂತ ಕಾಣುತ್ತೆ. ಶತಾಯುರಸ್ತು ಪುಷ್ಟಿರಸ್ತು ತುಷ್ಟಿ. ಅದೆಲ್ಲ ನಮಗಾಯ್ತು, ನಿಮಗೇನು ಬೇಕಾಗಿತ್ತು? ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಇರ್ಲಿ ಇರ್ಲಿ, ಇಲ್ಲಿಯೇ ಕುಳಿತುಕೊಳ್ತೇನೆ. ಯಾಚಕನಾಗಿ ಬಂದ ನನಗೆ ಇಂಥ ಸನ್ಮಾನ ಎಲ್ಲ ಯಾಕೆ? ಇರ್ಲಿ, ನಾಯಕರಿಂದ ತಮಗೇನಾಗಬೇಕಾಗಿತ್ತು? ಸ್ವಾಮಿ, ಸಂಸಾರದ ಬಿಸಿಲಿನಲ್ಲಿ ಬೆಂದವ ನಾನು. ನಾಯಕರ ಯಶಸ್ಸಿನ ಬೆಳದಿಂಗಳಲ್ಲಿ ಶಾಂತಿಯನ್ನು ಅರಸಿ ಬಂದಿದ್ದೇನೆ. ಎಲ್ಲ ಇರಲಿ, ನಾನು ಕೇಳ್ತಿರೋದು ಅದನ್ನೇ. ನಾಯಕರಿಂದ ತಮಗೇನಾಗಬೇಕಾಗಿತ್ತು? ನನ್ನ ಸಂಸಾರದಲ್ಲಿ ಒಂದು ಚಿಂತೆ. ಸಂಸಾರ 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 ಅಂದರೆ ಅನುಗಾಲವೂ ಚಿಂತೆ. ಬರ್ಕೋ ಬೆಂದೋ ಬರ್ಕೋ. ಅಲ್ಲ, ಮನೆಯಲ್ಲಿ ಹೆಂಡತಿ ಮಗು. ಹೆಂಡತಿ ಇದ್ರೂ ಚಿಂತೆ, ನಮ್ಮ ಬಿಂದು ಮಾಧವನಾಗೆ ಹೆಂಡತಿ ಇಲ್ಲದೆ ಇದ್ರೂ ಚಿಂತೆ. ಅಲ್ಲ, ನನ್ನ ಮಗನ ಉಪನಯನ ಇದೆ. ವಾಲಗ ಊರಣದಿಂದ ಆಗ್ಬೇಕು ಅಂತ ನಮ್ಮ ಆಕೆಯ ಅಪೇಕ್ಷೆ. ಒಬ್ಬನೇ ಮಗ ಕಾಣಿರಿ. ವಾಲಗವಾದ್ರೂ ಚಿಂತೆ, ವಾಲಗವಾಗದಿದ್ರೂ ಚಿಂತೆ. ಸಹಾಯ ಎಲ್ಲಿದ್ರು ಸಾಲದ ರೂಪದಲ್ಲಾದ್ರೂ ಪರವಾಗಿಲ್ಲ. ಸಾಲ ತೆಗೆಯೋ ಚಿಂತೆ ನಿಮಗೆ, ಸಾಲ ಕೊಡೋ ಚಿಂತೆ ನಮಗೆ.
ಏನೇ ಆಗ್ಲಿ ಹೇಗೆ ಆಗ್ಲಿ ಒಂದು ಧರ್ಮ ಕಾರ್ಯಕ್ಕೆ ಇನ್ನೊಂದು. ಅಂದ್ರೆ ಇಲ್ಲಿ ತನಕ ತಮ್ಮ ಸಂಸಾರ ನಡೆದಿದ್ದು ದೇವರು ದಿಂಡ್ರು ಪೂಜೆ ಪುನಸ್ಕಾರ. ಸ್ವಾಮಿ, ನಾನು ಪೌರಾಣಿಕ ಅಂದ್ರೆ ಪುರಾಣ ಪ್ರವಚನ ಹೇಳುವವ. ಪುರಾಣ ಇವ ಪುರಾಣ ಹೇಳುವ ಪುಂಡ, ಮಧ್ಯ ಹರಿವೆಯ ಕೊಂಡ. ಸ್ವಾಮಿ, ಯಾಕೆ ಏನಾಯ್ತು? ನಾನು ಬಡವ ಅನ್ನೋದಕ್ಕೆ ಈ ರೀತಿ ಉಪೇಕ್ಷೆ ಮಾಡ್ತಿದ್ದೀರಾ? ಈ ರೀತಿ ಅಪಮಾನ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಬಡವರಿಗೆ ಜೀವಿಸುವ ಅಧಿಕಾರ ಕೂಡ ಇಲ್ವೇ? ಯಜಮಾನ್ರೆ, ಜೀವಿಸೋ ಅಧಿಕಾರ ಎಲ್ರಿಗೂ ಇದೆ. ಬಡವನೇ ಆಗಿರ್ಲಿ ಶ್ರೀಮಂತನೇ ಆಗಿರ್ಲಿ, ಜೀವಿಸೋ ಅಧಿಕಾರ ಇರೋದು ದುಡಿಯುವವನಿಗೆ ಮಾತ್ರ. ಆದರೆ ಇಲ್ಲಿ ದುಡಿಯದೇನೆ ಧನಿಕರಾದವರು ಇದ್ದಾರಲ್ವೇ? ಯಾರೂ ಇಲ್ಲ. ನನ್ನ ಹಾಗೆ ನೀವು ತಪ್ಪು ತಿಳಿದಿದ್ರೆ ಅದು ತಪ್ಪು. ನಾನು ದುಡಿತಾ ಇದ್ದೀನಿ, ನನ್ನೊಳಗಿರೋದು ಕಲೆಗಳದ್ದು, ಅದನ್ನ ಬಳಸಿಕೊಂಡು ಸರಿಯಾಗಿ ದುಡಿತಾ ಇದ್ದೀನಿ. ನನ್ನ ಹಿರಿಯರು ಮಾಡಿಟ್ಟಿರೋದನ್ನ ಸರಿಯಾಗಿ ವಿನಿಯೋಗಿಸ್ತಾ ಇದ್ದೀನಿ. ಈಗ ನೀವೇ ಕೇಳಿದ್ರಲ್ಲ ನಾಯಕರು ಸಾಲ ಕೊಡಬಹುದು ಅಂತ. ನಾನು ಕೇಳಿದ್ದು ಅದನ್ನೇ, ಅಂದ್ರೆ ಅಷ್ಟನ್ನೇ. ಇನ್ನೆಲ್ಲ ಹೇಳಿದ್ರೆ ಸಾಲ ಕೊಡ್ತೀನಿ ಅಂತ, ಅಂದ್ರೆ ಸಹಾಯವಾಗ್ಲಿ, ಸಾಲದ ರೂಪದಲ್ಲಾದ್ರೂ ಕೊಡೋದಿಲ್ವೇ? ಏನಂತ ಕೊಡಬೇಕು ಸಾಲ ನಿಮಗೆ? ಸಾಲ ತೆಗೆಯೋದು ಅಂದ್ರೆ ಒಂದು ನಿರ್ದಿಷ್ಟ ರೀತಿಯ ವ್ಯವಹಾರ ಇದೆ, ಅದಕ್ಕೂ ಕೆಲವು ಅರ್ಹತೆಗಳಿವೆ. ನಿಮಗೋ ನಿಮ್ಮ ಹೃದಯನೇ ಬಿಳಿಯ ಕಾಗದ, ನಿಮ್ಮ ನಾಲಿಗೆ ಕಲಮದಾನಿ, ನಿಮ್ಮ ಬಾಯೋ ಲೇಖನಿ. ಏನಂತ ಕೊಡಬೇಕು ಸಾಲ? ಮಾತನಾಡ್ರಿ, ಸುಮ್ನಾದ್ರಿ. ನೆಲ ಮನೆ ಹೋಗ್ಲಿ, ಸ್ವತ್ತಿನ ಮಣ್ಣಾದ್ರೂ ಇದೆಯೇನು? ಅಂದ್ರೆ ನಾನು ಕ್ಷುಲ್ಲಕ ಅನ್ನೋದಕ್ಕೆ ಈ ರೀತಿ ಅಪಮಾನ ಮಾಡ್ತಿದ್ದೀರಾ? ಮಣ್ಣು ಅಂತ, ಮಣ್ಣು ಅಂದ್ರೆ ತುಚ್ಛ ಅಂತ ತಿಳಿದು ಹೀಗೆ ಭೂದೇವಿಯನ್ನು ಅಪಮಾನಗೊಳಿಸ್ತಿದ್ದೀರಾ? ಹಾಗಿದ್ರೆ ಕೇಳಿ, ಮಣ್ಣಿಂದ ಕಾಯ, ಮಣ್ಣಿಂದ ಭತ್ತ ಭರಣ ಧಾನ್ಯ ಬೆಳೆಯುವುದು ಮಣ್ಣು, ಸತ್ತವರನ್ನ ಹೂಳಿ ಸುಡುವುದು ಮಣ್ಣೆ. ಸತ್ತವರನ್ನ ಹೂಳಿ ಸುಡುವುದು ಮಣ್ಣೆ. ಮೊದಲು ಬರ್ಕೋ. ಹೋಗಿ ಬಿಟ್ಟನಲ್ಲ. ಹೋಗ್ಲಿ, ಎಂಥ ಮುತ್ತಿನಂತ ಮಾತನ್ನ ಇಲ್ಲಿಯೇ ಬಿಟ್ಟು ಹೋದನಲ್ಲ. ಬಿಂದು, ಬಡ್ಡಿ ಇಲ್ಲ, ಕಾಗದ ಇಲ್ಲ, ಹಾಗೆ ಹಾಗೆ ನೋಡಿದೆಯಾ ಬಿಂದು ಅವನ ದಡ್ಡತನವನ್ನ? ನೋಡಿದ್ದೀರಾ ನಮ್ಮ ನಾಯಕರ ದಡ್ಡತನವನ್ನ? ಹಾಗೆ ನೋಡಿದರೆ ಬ್ರಾಹ್ಮಣ ಕೂಡ ದಡ್ಡನೆ. ಇರಲಿ, ಬ್ರಾಹ್ಮಣನು ಇತ್ತ ಕಡೆನೆ ಬರುತ್ತಿದ್ದಾನೆ, ಅವನಿಗೆ ಮತ್ತೆ ನಾಯಕರ ಮನೆಗೆ ಕಳುಹಿಸೋಣ. ಬರಬೇಕು ಬರಬೇಕು. ಬಂದಿದ್ದೀನಲ್ಲಯ್ಯ. ನಾಯಕರನ್ನ ಕಂಡಿರಾ? ಅವನ ಹೆಸರು ಎತ್ತಬೇಡ. ಸ್ವಾಮಿ, ಮೊದ್ಲಿಂದ ಅವ್ರ ಹೆಸರೆತ್ತಿದ್ದು ನೀವು, ನಾವಲ್ಲ. ಮೊದ್ಲೇ ಹೇಳಿಲ್ವ ಸಾಹುಕಾರನನ್ನು ಬಿಟ್ಟು ಸಾಹುಕಾರನಿಯನ್ನು ಕಾಣಿ ಅಂತ? ಅವರ ಮನೆಯಲ್ಲಿ ಉಸಿರಾಡೋ ಯಾರು ಸಂಪರ್ಕವೂ ಬೇಡ ನನಗೆ. ನಾವು ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು ಸ್ವಾಮಿ. ನಾವು ನೀವು ಅಂದ್ರೆ ನೀವ್ಯಾರು? ನಾವು ನಾಯಕರ ನಾಟಕಕ್ಕೆ ಸೂತ್ರಧಾರರು. ನೀವು? ನಾವು ಇವರ ಜೊತೆಗಾರರು. ನೋಡಿ, ನೀವು ನಾಯಕರ ಯಜಮಾನತೆಯನ್ನು ಕಾಣಿರಿ, ಕಾಸಿಗೆ ವೀಸಪಟ್ಟಿ ಕೇಳಬಹುದು, ಕೇಳಲಿ. ದೇವರು ಧರ್ಮ ಅಂದರೆ ಭಕ್ತಿ ಅವರಿಗೆ, ಅದರಲ್ಲೂ ಒಂದು ತುಸು ಭಯನೇ ಹೆಚ್ಚು ಅಂತೀನಿ. ಸ್ವಪ್ನದಲ್ಲಿ ದೇವ್ರು ಬಂದ ಅಂತ ಹೇಳ್ರಿ. ನಿಮ್ಮ ಮನೆತನದ ಮರ್ಯಾದೆ ಕಾಪಾಡಿದ್ದು ನಿಮ್ಮ ಧರ್ಮಪತ್ನಿಯಲ್ಲಿ. ನೀವು ಕೊಟ್ಟ ಸವಕಲ ನಾಣ್ಯದಿಂದ ದೇವರು ಸಿಟ್ಟಾಗಿದ್ದಾನೆ ಅಂದಿರಿ. ಇದೆಲ್ಲ ನಿಮಗೆ ಹೇಗೆ ತಿಳಿಯಿತು ಅಂದ್ರೆ ಆ ದೇವರೇ ಬಂದು ನಿಮಗೆ ಹೇಳ್ದಾನಿ. ನಿಮ್ಮಿಂದ ಬಹಳ ಉಪಯೋಗ ಆಯ್ತು. ನಿಮ್ಮ ಹೆಸರು? ಸ್ವಾಮಿ, ಸಾಲ ಸಿಗುವುದು ಅಗತ್ಯಕ್ಕೆ, ಹೆಸರಿಗಲ್ಲ. ಇನ್ನು ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬನ್ನಿ. ಆ ಬ್ರಾಹ್ಮಣನ ಮಾತು ನನಗೆ ಮರೆಯಲಾಗದಂಗೆ ಆಗಿದೆ. ಒಳ್ಳೆ ಮನುಷ್ಯ ನೀನು. ಅವನ ಮಾತು ಮರೆಯಲಾರದ ಹಾಗೆ ಆಗಿದೆ ಅಂತೆ. ನಿನ್ನ ಮಾತು ಅದೇನು ಕಡಿಮೆ ಅಂತ ತಿಳಿದಿರುವೆಯಾ? ಅಂಥದ್ದೇನಾಡ್ದೆ ನಾನು? ಅವನ ಮಾತು ಕೇಳಿಯೇ ನನಗೆ ಸಿಟ್ಟು ಬಂದಿತ್ತು. ಸಂಸಾರದ ಹೆಸರಿನಲ್ಲಿ ಅಷ್ಟು ಅಳಬಾರದು, ಅಳುವವರು ಮದುವೆನೇ ಆಗಬಾರದು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಹೇಡಿಯನ್ನ ಕಂಡ್ರೆ ನನಗೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಿರಿಯರು, ಸಂಸಾರ ಸಾಗರ ಅಂತ. ಸಾಗರವೇ ಆಗ್ಲಿ, ಸಾಗರಗಳ ಆಗರವೇ ಆಗ್ಲಿ ಧುಮುಕಬಾರದು.
ಧುಮುಕದ ಮೇಲೆ ಈಜಬೇಕು, ಈಜು ಜಯಿಸಬೇಕು. ಈಸಬೇಕು, ಇದ್ದು ಜಯಿಸಬೇಕು. ಅದೇನು ಮಹತ್ವದ ಮಾತು ಅಂತ ಬರ್ಕೊಳ್ವೆಯಾ? ಆ ಬ್ರಾಹ್ಮಣ ಹೇಳಿದ ಮಾತು, ಹಾ ಹಾ ಅದನ್ನ ಓದು. ಹಾ, ನೀನು ಮಣ್ಣಿನ ಮಾತು ತೆಗೆದಾಗ ಬ್ರಾಹ್ಮಣ ಹೇಳಿದ, ಮಣ್ಣಿಂದ ಕಾಯ ಮಣ್ಣಿಂದ, ಭತ್ತ ಭರಣ ಬೆಳೆಯುವುದು ಮಣ್ಣಿಂದ, ಸತ್ತವರನ್ನ ಹೂಳಿ ಸುಡುವುದೇ ಮಣ್ಣು. ಮಣ್ಣು ಎಂಥ ಸಂಪತ್ತದು. ನಾವು ಚಿಕ್ಕಂದಿನಲ್ಲಿ ಯಾವುದು ಸಂಪತ್ತು ಎಂದು ತಿಳಿದು ತಿನ್ನುತ್ತೇವೆಯೋ ಅದೇ ಮುಂದೆ ನಮ್ಮ ಮಣ್ಣು ಮುಕ್ಕಿಸಿ ಬಿಡೋದು. ಮಣ್ಣು ಎಂಥ ಸಂಪತ್ತು, ಎಂಥ ಸಂಪತ್ತು. ನನಗೆ ಇಂಥ ಸಂಪತ್ತನ್ನು ಕಲಿಸಿಕೊಟ್ಟ ಆ ಬ್ರಾಹ್ಮಣ ಅಷ್ಟು ಬಡವನಾಗಿದ್ದಾನಲ್ಲ, ಅವನಿಗೆ ಗುರುದಕ್ಷಿಣೆ ಸಲ್ಲಿಸಬೇಕು. ಒಳ್ಳೆ ಗುರು, ಒಳ್ಳೆ ಶಿಷ್ಯ. ಆ ಸಂಸಾರ ಅಂದ್ರೆ ಹೆಣ್ಣು ಹಣ್ಣು ಮಣ್ಣಿಗಾಗಿ ಬಾಯ್ ಬಿಡುವಂತಹ ಗುರು. ಆದ್ರೆ ಕೊನೆಗೆ ಸ್ವಾಭಿಮಾನದಿಂದ ಸಿಡಿದದ್ನಲ್ಲ, ಯಾವುದು ಆಸೆಗೆ ನಾನು ಮೋಸ ಹೋಗಿ ಬಾಯ್ ಬಿಟ್ಟೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಭ್ರಮೆಗೊಂಡು ನಾ ಸುಣ್ಣಕ್ಕಿಕ್ಕಿದ ನೀರಿನಂತಾದೆನು. ಎನ್ನ ಅಪರಾಧ ಅನಂತ. ಮನ್ನಿಸು ನೀ, ಮನ್ನಿಸು. ಮನ್ನಿಸುವವರು ಯಾರು? ಮನ್ನಿಸದಿದ್ದರೆ ಯಾರಿಗೆ ಬೇಳ್ವೆನು? ಯಾರಿಗೆ ಯಾರಿಗೆ? ಬಿಂದು ಬಿಂದು ಬಿಂದು, ಯಾರಿಗೆ ಯಾರಿಗೆ? ಕೇಳು ನಿನ್ನ ಪುರಂದರ ವಿಠಲನನ್ನ. ಯಾರು ನಾಂದೆ? ನೀನು ದೇವರಂದ್ರೆ ಮೂರೇ ತುಂಬಾ ಕಲ್ಲು ಅಂದೆ, ಅದಕ್ಕೆ ನಾನು ಹೇಳಿದೆ ಕೇಳು ನಿನ್ನ ಪುರಂದರ ವಿಠಲನ ಅಂದೆ. ಪುರಂದರ ನಿಮ್ಮ ಮನೆತನದ ಹೆಸರು, ವಿಠಲ ನಿಮ್ಮ ಕುಲದೇವರು. ಪುರಂದರ ವಿಠಲ, ಪುರಂದರ ವಿಠಲ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಭ್ರಮೆಗೊಂಡು ನಾ ಸುಣ್ಣಕ್ಕಿಕ್ಕಿದ ನೀರಿನಂತಾದೆನು. ಎನ್ನ ಅಪರಾಧ ಅನಂತ. ಮನ್ನಿಸು ನೀ. ಮನ್ನಿಸುವವರು ಯಾರು? ಮನ್ನಿಸದಿದ್ದರೆ ಯಾರಿಗೆ ಪೇಳ್ವೆನು? ಸನ್ನುತ ಪುರಂದರ ವಿಠಲ ರಾಯನೇ. ಮನ್ನಿಸದಿದ್ದರಾರಿಗೆ ಪೇಳ್ವೆನು? ಸನ್ನುತ ಪುರಂದರ ವಿಠಲ ರಾಯನೇ. ಒಳ್ಳೆ ಮನುಷ್ಯ ನೀನು. ಈ ತರ ದಾರಿಯಲ್ಲಿ ಹಾಡ್ತಾ ನಿಂತ್ರೆ ಜನ ನಿನ್ನನ್ನು ದಾಸಯ್ಯ ಅಂತ ತಿಳಿತಾರೆ. ಅಗೋ ವರಜಾಕ್ಷಿಯ ಮನೆ ಬಂದೇ ಬಿಟ್ಟಿತ್ತು. ಆಕೆಯು ಕೂಡ ತಮ್ಮದೇ ಒಂದು ಕೃತಿಯನ್ನು ಸ್ಫಟಿಸುತ್ತಿದ್ದಾಳೆ ತಮ್ಮ ಸ್ವಾಗತಕ್ಕಾಗಿ. ನಡೆಯಿರಿ ನಡೆಯಿರಿ.
ನಿಲ್ಲಿಸಿಬಿಟ್ಟೆವು. ಈಗ ನನಗೆ ಜೀವ ಬಂದಂತಾಯಿತು. ನಿಜವಾಗಿಯೂ ಜೀವ ಬಂದಂತೆಯೇ ಆಯಿತು. ನಗುವಿರೇನು? ಗಂಡಸು ಹೆಂಗಸಿನ ವೇಷ ಧರಿಸುವುದೆಂದರೆ ನನಗೆ ಅಷ್ಟು ಅಸಹ್ಯ. ಅದಕ್ಕೆ ನಿಲ್ಲಿಸಿರಿ ಅಂದೆನು. ಹೆಂಗಸು ಗಂಡಸಿನ ವೇಷ ಧರಿಸುವುದು ಅಷ್ಟೇ ಅಸಹ್ಯ ಅಲ್ವೇ? ನೀವ್ಯಾಕೆ ನಗುವಿರಿ? ಇಲ್ಲಿ ಯಾವ ಹೆಂಗಸು ಗಂಡಸಿನ ವೇಷ ಧರಿಸಲಿಕ್ಕೆ ನಿಂತಿಲ್ಲ. ಹಾಗಿದ್ರೆ ನಿಮ್ಮ ನಾಯಕರನ್ನೇ ಕೇಳು. ಅವರು ನನ್ನ ನಾಯಕರಲ್ಲ. ಅವರ ಮಾತು ನನಗೆ ಸಂಬಂಧಿಸಿಲ್ಲ. ಬೇಕಾದರೆ ನೀವೇ ಕೇಳಿ. ಕೇಳಿ ನೋಡು ಅಂದ್ರೆ ಅವರು ನನ್ನ ನಾಯಕರು ಅಲ್ಲ ಅಂದೆನಲ್ಲ. ಹಾಗಾದ್ರೆ ನಾನು ಹೇಳ ಅವರ ಮಾತಿನ ಅರ್ಥ ಏನಂತ? ಅವರ ಮಾತಿನ ಅರ್ಥ ಏನಂತ ಅದೇ ಅಂದ್ರೆ ಮಾತನ್ನ ನಾನು ನಿನಗೆ ಹೇಳ್ಬೋದಲ್ಲ? ಏನು? ಹಾಗಿದ್ರೆ ನೀನು ಹೇಳು. ಆಗಲೇ ಬುದ್ಧಿವಂತಿಕೆಯ ಪ್ರದರ್ಶನ. ಇದೇನು? ಯಾವ ಮಾತು? ಯಾವ ಅರ್ಥ? ಒಬ್ಬರು ನಗುತ್ತಿದ್ದೀರಿ, ಇನ್ನೊಬ್ಬರು ಸಿಟ್ಟಿಗೆದ್ದೀರಿ. ಮಾತು ಬಂದದ್ದು ನಿನ್ನ ಸಲುವಾಗಿಯೇ. ನೀನು ಹೇಳ್ದೆ ಅಲ್ಲ, ಇಲ್ಲಿ ಯಾವ ಗಂಡಸು ಹೆಂಗಸಿನ ವೇಷ ಧರಿಸಲಿಕ್ಕೆ ನಿಂತಿಲ್ಲ ಅಂತ. ಹೌದು, ಅಂದರೆ ಯಾವ ಹೆಂಗಸು ಹೆಂಗಸಿನ ವೇಷ ಧರಿಸಲಿಕ್ಕೆ ನಿಂತಿಲ್ಲ. ಆದರೆ ಹೆಂಗಸು ತನ್ನ ಹೆಣ್ಣುತನದ ಹೊಣೆಗಾರಿಕೆಯನ್ನು ಬಿಟ್ಟು ಸಮಾಜಕ್ಕೆ ಇಳಿತಾಳೋ ಆಕೆ ಗಂಡಸಿನ ವೇಷ ಧರಿಸಿದಾಗೆ ಅಲ್ವೇ? ಸರಿಯಾಗಿ ಕೇಳಿಸ್ಕೋ. ನಾಯಕರು ಹೇಳ್ತಿರೋದು ನಿನ್ನ ವಿಷಯವನ್ನೇ. ನನ್ನ ವಿಷಯ ಏನ್ ಬಂತು? ನನ್ನ ಕುಲ ಧರ್ಮ ನಾನು ಪಾಲಿಸ್ತಾ ಇದ್ದೀನಿ. ನಾಯಕರು ಹೇಳ್ತಿದ್ದಾರೆ ಅಂದಮೇಲೆ ಯಾರು ಹೇಳೋದು ಬೇಡ. ನಡಿ, ಆ ದೃಶ್ಯದ ತಯಾರಿಯನ್ನ ಮಾಡೋಣ. ಹಾ, ಹೇಳೋದು ಮರೆತು ಬಿಟ್ಟಿದೆ. ಅದರಲ್ಲಿ ಬದಲು ಮಾಡಿದೆ. ಬದಲು ಅಂದ್ರೆ ಪಾತ್ರದ ಬದಲಾವಣೆಯೇ? ಅಲ್ಲ ಅಲ್ಲ ಅಲ್ಲ, ಸೀನಪ್ಪ ಕೃಷ್ಣ, ನೀನು ಹಾಲು ಮಾರವಕ್ಕೆ. ಇದರಲ್ಲಿ ಬದಲಾವಣೆ ಎಲ್ಲಿಂದ ಬಂದಿತ್ತು? ಅದರಲ್ಲಿ ಕೆಲವು ಶಬ್ದಗಳ ಬದಲಾವಣೆ ಆಗಿದೆ. ನಾನು ಹೇಳ್ತೇನಲ್ಲ, ಪಟ್ಟಣದೋಳ್ ನಿನ್ನ ಬಿಟ್ಟವನಾರಲಿ ಅಂತ. ಅಲ್ಲಿಂದ ಮುಂದೆ ಸಿಟ್ಟು ಬಂದರೆ ದಟ್ಟ ಬರೆ ಕಾಂಬಂತೆ ಪೆಟ್ಟು ಹಾಕುವೆ ಅಂತ ಬದಲಾವಣೆ. ಅಲ್ಲ, ಅದೆಲ್ಲಿಂದ ಬಂದಿತ್ತು ದಟ್ಟ ಬರೆ ಅಂತ? ಬೇಡ, ಮೊದಲಿನ ಹಾಗೆ ಹೇಳಲಿ. ನೀನು ಪಾತ್ರ ಮಾಡುವಾಗ ಅದು ಸರಿ ಬರೋದಿಲ್ಲಂತೆ. ಪಾತ್ರ ನಾನು ಮಾಡಿದರೆ ಏನಾಯ್ತು? ಅದನ್ನ ಅನ್ನೋದು ಅವರು. ಅದು ಸರಿ ಬರೋದಿಲ್ಲ ಅಂತ ಹೇಳ್ತಿದ್ದೀನಿ. ಪಾತ್ರ ನಾನು ಮಾಡ್ತೀನಿ ಅಂತ ಹೇಳದ್ನಲ್ಲ ಬಿಂದು. ಇಷ್ಟ್ಯಾಕೆ ಸುತ್ತಾಡ್ತಿದ್ದೀರಾ? ಅದು ಸ್ವತಃ ನೀನು ಪಾತ್ರ ಮಾಡುವಾಗ ನಾನು ಬಟ್ಟ ಕುಜದ ಮೇಲೆ ಅನ್ನೋದು ಯೋಗ್ಯ ಅಲ್ಲ ಅಂತ ಅಲ್ವೇನೋ ಬಿಂದು? ಹೌದು. ಎಂತ ಹುಚ್ಚತನ! ಅದನ್ನ ನೀವು ನನಗನ್ನೋದಲ್ಲ, ಕೃಷ್ಣ ಪರಮಾತ್ಮ ಹಾಲು ಮಾರುವಾಕೆಗೆ ಅನ್ನೋದು. ಪರಮಾತ್ಮನಿಗೂ ನಿಮ್ಮ ಮಾತಿನ ಮಡಿಮೈಲಿಗೆ ಏನು? ಕೇಳಿದ್ಯಾ ಬಿಂದು? ನಿನಗೆ ಒಳ್ಳೆ ಇಷ್ಟಪತಿ ಏನು? ನನಗೆ ಆಪತ್ತಿನೇ ಇಲ್ಲ. ಇಷ್ಟ ಏನ್ ಬಂತು, ಅನಿಷ್ಟ ಏನ್ ಬಂತು? ಆದರೆ ಆ ಬ್ರಾಹ್ಮಣನ ಮಾತು ಕೇಳಿದ ಮೇಲೆ ನನಗೆ ಸತ್ಯ ಹೊಳೆಯಿತು ಅನ್ಬೋದು. ಯಾವ ಬ್ರಾಹ್ಮಣ? ಸತ್ಯ ಎಂತದು? ಯಾವನೋ ಒಬ್ಬ ಬ್ರಾಹ್ಮಣ ನಾಯಕರ ಗಂಟು ಧಾರಾಳವಾಗಿದೆ ಅಂತ ತಿಳಿದುಕೊಂಡು ಬಂದು ನಾಯಕರ ಹತ್ರ ಸಹಾಯ ಕೇಳಿದ. ನಾಯಕರು ಯಥಾ ಪ್ರಕಾರ ಇಲ್ಲ ಅಂದರು. ಏನ್ ಬೇಕಾಗಿತ್ತು ಅವನಿಗೆ? ಧನ ಸಹಾಯ. ತಾನು ಬಡವ ಅಂತೆ, ಮನೆಯಲ್ಲಿ ಮಗನ ನಯನವಂತೆ, ಹೀಗೆ ಏನೇನೋ ಕಥೆಗಳು ಹೇಳ್ಕೊಂಡು ಬಂದಿದ್ದ. ಇದ್ರಲ್ಲಿ ಸತ್ಯ ಎಲ್ಲಿಂದ ಬಂತು? ಹಣ ಕೇಳಲಿಕ್ಕೆ ಬರುವವರೆಲ್ಲ ಇದೇ ಕಥೆಯನ್ನು ಹೇಳುವರು. ಆದರೆ ಆ ಬ್ರಾಹ್ಮಣ ಮಣ್ಣಿನ ಕತೆ ಹೇಳ್ದ. ಮಣ್ಣಿನ ಕತೆ? ಇವನ ಕಣ್ಣೊಳಗೆ ತೂರಿದ ಮಣ್ಣಿನ ಕತೆ. ಮಣ್ಣು ಜೀವಿಗಳಿಗೆ ಮೂಲ, ಅದರಿಂದ ಜೀವಿಗಳಿಗೆ ಅಮೂಲ್ಯ ಅಂತ ತಿಳಿಸಿಕೊಟ್ಟ. ಮಣ್ಣಿಂದ ಕಾಯ, ಮಣ್ಣಿಂದ ಭತ್ತ ಬರಣ ಬೆಳೆಯುವುದು ಮಣ್ಣಿಂದ. ಸತ್ತವರನ್ನ ಹೂಳಿ ಸುಡುವುದೇ ಮಣ್ಣು. ಸತ್ತವರನ್ನ ಹೂಳಿ ಸುಡುವುದೇ ಮಣ್ಣು. ಮಣ್ಣಿಂದ ಕಾಯ, ಮಣ್ಣಿಂದ. 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 ಮಣ್ಣಿಂದ ಸಕಲ ದರುಶನಗಳೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರುಶನಗಳೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ. ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅರ್ಥಗಳೆಲ್ಲ
ಅಂತ ಬರೆದುಕೊಂಡೆ. ಅಂದ್ರೆ ನಿನಗೆ ಅರ್ಥವಾಗ್ಲಿಲ್ಲ ಅಂತ ಆಯ್ತು. ಅರ್ಥ ಆಯ್ತು, ಎಲ್ಲ ಮಣ್ಣು ಅಂತಲೇನೆ. ಮಣ್ಣು ಎಂಥ ಸಂಪತ್ತದು. ನಡಿ ಹಾಗಾದ್ರೆ ಗುರುದಕ್ಷಿಣೆ ಸಲ್ಲಿಸೇ ಬಿಡೋಣ. ಮತ್ತೆ ಇಷ್ಟೊತ್ತು ಚಪ್ಪಾಳೆ ತಟ್ಟಿಕೊಂಡದ್ದು? ಗುರುದಕ್ಷಿಣೆ ಅಲ್ಲ, ಇದು ಗುರು ಸೇವೆ. ಆ ಬ್ರಾಹ್ಮಣನ ಕರೆಸಿ ಬೇಕಾದಷ್ಟು ಧನ ಸಹಾಯ ಮಾಡಿ ಬಿಡೋಣ. ಈ ಬಡ್ಡಿ ದರದ ಸಾಲವೆಷ್ಟು? ಸಾಲದ ಬಡ್ಡಿ ದರವೆಷ್ಟು ಅಂತ ಕೇಳು ಬಿಂದು. ಹೌದು, ಅದೇ ಸಾಲದ ಬಡ್ಡಿ ದರ ಎಷ್ಟು? ಬಡ್ಡಿಗೆ ಸಾಲ, ಸಾಲಕ್ಕೆ ಬಡ್ಡಿ ಯಾವುದೂ ಇಲ್ಲ. ಸಹಾಯ ಅಂದ್ರೆ ಸಹಾಯ, ಧನ ಸಹಾಯ. ನಡಿ ಹೋಗೋಣ. ಏನಾದರೂ ತೊಂದರೆ ಬಂದರೆ ಆ ಬ್ರಾಹ್ಮಣನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಸರಿ. ಅಯ್ಯೋ ನೀವಾ? ಈಗ ತಾನೇ ಸಾವಿನ ವಿಚಾರ ಮಾತಾಡ್ತಿದ್ವಿ, ಅಷ್ಟರಲ್ಲಿ ಭೂತದಾಗಿ ಬಂದ್ರಲಿಯಾ? ಸಾವಿನ ವಿಚಾರ ಅದ್ಯಾಕೆ ಬಂತೀಗ? ಯಾಕಂದ್ರೆ ಕೆಲವರಿಗೆ ಜೂನನೇ ನಾಟಕ ಆಗಿದೆ, ಆದ್ರೆ ನಮ್ಗೆ ನಾಟಕನೇ ಜೂನ್ ಆಗಿದೆ ಅಂತೀನಿ. ಅದಿರ್ಲಿ ಬಿಡಿ. ಮೊನ್ನೆ ಬ್ರಾಹ್ಮಣ ಬಂದಿದ್ರಲ್ಲ, ಅವನನ್ನ ಶೀನಪ್ಪ ನಾಯಕರ ಮನೆಗೆ ಕಳಿಸಿದ್ವಲ್ಲ, ಅವರ ಧರ್ಮ ಪತ್ನಿಯನ್ನ ನೋಡಿದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದ್ವಲ್ಲ. ಹೇಳಿದ್ವಿ, ಅವ್ರ ಕೆಲಸ ಆಯ್ತಲ್ಲ, ಮತ್ತಿನ್ನೇನು? ನಾಯಕರು ಅಂದ್ರು ಸಹಾಯ ಕೊಡ್ತೀನಿ ಅಂತ. ಇಲ್ಲ, ಅಮ್ಮೋರು ಹೇಳಿದ್ರು ಸಾಲ ಅಂತ. ಸಹಾಯ ಅಂತ ಇಲ್ಲ, ಸಾಲ ಅಂತ. ಸಹಾಯ ಅಂತ. ಸಾಲ. ನಾವೆಂತ ಹುಚ್ಚರು? ಸಾಲ ಸಹಾಯ, ಸಾಲ ಸಹಾಯ ಅಂತ ಸಂಬಂಧ ಇಲ್ದಿರೋ ವಿಷಯಕ್ಕೆ ಹೀಗೆ ಕಿತ್ತಾಡ್ತಾ ಇದೀವಿ. ಇನ್ನ ನಾಯಕರು ಮತ್ತೆ ಸರಸ್ವತಿ ಅಮ್ಮನವರು ಹೇಗೆ ಕಿತ್ತಾಡಿರ್ಬೇಡ ಅಂತೀನಿ. ಹೌದೌದೌದು. ಗಂಡ ಹೆಂಡತಿರ ಜನಪ್ರಿಯ ನಾಟಕ ಇಲ್ಲಲ್ಲ, ಅಲ್ಲಿ ನಡೆದಿದೆ. ಬನ್ನಿ ಹೋಗೋಣ, ನಡೀರಿ. ನಾನು ವಿಚಾರ ಮಾಡಿ ಒಂದು ಮಾತು ತಿಳಿಸಿದ್ರೆ ಅದನ್ನ ಕಿವಿ ಮೇಲೆ ಹಾಕೊಳ್ಳೋದಿಲ್ವಲ್ಲ ನೀನು? ಬಿಂದು, ಯಾವ ಮಾತು? ಯಾವ ಮಾತು? ಆ ಬ್ರಾಹ್ಮಣನಿಗೆ ತಿಳಿಸುವಂತಿದ್ದಲ್ಲ ಆ ಮಾತು. ನೀನು ತಿಳಿಸೆ ಅಂದೆ, ನಾನು ತಿಳಿಸಿದೆ. ತಿಳಿಸಿದೆ ಸರಿ, ಆದ್ರೆ ಅವನು ಏನು ಹೇಳದ ಅಂತ ನನಗೆ ತಿಳಿಸ್ಬೇಡವೆ? ಅವ ಏನು ಹೇಳಲಿಲ್ಲ. ಏನು ಹೇಳಲಿಲ್ಲ? ಯಾಕೆ? ಅವ ಹೇಳಿದ ಸಾಲದ ಬಡ್ಡಿ ದರ ಗೊತ್ತು ಮಾಡಿ ಸಾಲ ನೀಡಿ ಅಂದ. ಸಾಕ? ಅಂದ್ರೆ ಈ ಬಳಿ ಬಿಡಿಸಿ ಬಿಡಿಸಿ ಹೇಳಿದರು ನನಗೆ ತಿಳಿಯುವುದಿಲ್ಲವೇ? ಅಲ್ಲ ಬಿಂದು, ಸಾಲದ ಸುದ್ದಿ ನಾನೇ ತೆಗೆದಿಲ್ಲ. ಅವನಿಗೆ ಆ ವಿಚಾರ ಹೇಗೆ ಬಂತು ಅಂತ. ಸರಸ್ವತಿ ಅಕ್ಕನವರು ಹೇಳಿದರಂತೆ. ಆಕೆ ಮುಂಚೆ ಹಾಗೆ ಹೇಳಿದ್ದು. ಆಕೆಗೆ ತರುವಾಯ ನಾನು ಎಲ್ಲ ತಿಳಿಸಿ ಹೇಳಿದನಲ್ಲ, ಅದನ್ನ ಹೇಳಿದ್ಯಾ? ಏನಂದ? ಆತ ಹೇಳಿದ ಸಾಲದ ಗೊತ್ತು ಮಾರಿ ಬಡ್ಡಿ ನೀಡಿ ಅಂತ ಹೇಳ್ದ. ಮತ್ತೆ ಸರಸ್ವತಿ ಅಕ್ಕನವರು ಅದು ಹೇಳಿದರಂತೆ, ಅದು ಆಗದು ಅಂತ. ಮತ್ತೇನು ಕೇಳುವೆ ನನ್ನನ್ನ? ಅಲ್ಲ ಬಿಂದು, ನಾನು ಸಹಾಯ ಅಂದೆ, ಆಕೆ ಸಾಲ ಅಂದು. ಆಕೆಗೆ ಆ ತರುವಾಯ ನಾನೆಲ್ಲ ಬಿಡಿಸಿ ಹೇಳಿದನಲ್ಲ, ನಾನು ಆಗಲಿ ಅಂದೆ, ಆಕೆ ಆಗದು ಅಂದ್ಲು. ಸರಸ್ವತಿ, ಸರಸ್ವತಿ, ಏ! ಯಾಕೆ ಕರೆದ್ರೇನು ನನ್ನ? ಆ ಬ್ರಾಹ್ಮಣ ಇಲ್ಲಿಗೆ ಬಂದಿದ್ದಾನೆ. ಬ್ರಾಹ್ಮಣ ಯಾವಾಗಲೋ ಹೊರಟು ಹೋದ, ಈಗ ಬರ್ಬೇಕಾಗಿತ್ತು. ಧನ ಸಹಾಯ ಮುಟ್ಟಿದ್ದೆ ಅವನಿಗೆ? ಇಲ್ಲ, ಅದರ ಅಗತ್ಯ ಇದ್ದಿರಲಿಲ್ಲ. ನಮಗೆ ನಿಮಗೆ ಇಲ್ದಿರ್ಬೋದು, ಆದ್ರೆ ಆ ಬ್ರಾಹ್ಮಣನಿಗೆ ಖಂಡಿತವಾಗಿ ಇದೆ. ಅವನಿಗೂ ಇಲ್ಲ, ಅವನ ಕೆಲಸ ಆಯ್ತಲ್ಲ. ಕೆಲಸ ಆಯ್ತು ಅಂದ್ರೆ ಸಹಾಯನು ಮುಟ್ಟಿತು. ಇಲ್ಲ ಇಲ್ಲ ಇಲ್ಲ, ಆ ಮೊದಲು ಅವನು ಸಾಲ ಒಳ್ಳೆ ಒಪ್ಪಿದ್ದ, ಮುಂದೆ ಸಹಾಯಧನದ ಅಗತ್ಯ ಇದ್ದಿರಲಿಲ್ಲ. ಸೀನಪ್ಪ, ಬೇಡವನಿಗೆ ಸಾಲ ಬೇಕಿದ್ದಾಗ ನಮ್ಮ ಹಠ ಯಾಕೆ ಸಹಾಯ ಅಂತ? ನಾನು ಅದನ್ನೇ ಅನ್ನೋದು. ಇದಲ್ಲದೆ ಸಂಸಾರ ಅಂದ್ರೆ ಹೆಂಡಿರು ಮಕ್ಕಳು ಮರಿ ಎಲ್ಲ ಸೇರಿತಲ್ಲವೇ? ನಮ್ಮಷ್ಟಕ್ಕೆ ನಮಗೆ ದುಡ್ಡು ಬೇಕಿದ್ದರೆ ನಾನು ಸಾಕು ಅಂತಿದ್ದೆ. ಆದರೆ ಮಕ್ಕಳಿಗಾಗಿ ಕೂಡಿಸೋದು ನಮ್ಮ ಕರ್ತವ್ಯ ಅಲ್ಲೇನು? ಅದನ್ನೆಲ್ಲ ಬಿಟ್ಟು ಬಂದವರಿಗೆ ಬೊಗಸೆ ಬೊಗಸೆ ದೂರಿದರೆ ಅದು ಅಲ್ಲದೆ ಸಾಲ ಅಂತ ಒಯ್ಯಲು ಅವನೇ ಒಪ್ಪಿದ್ದಾನೆ. ಅದು ಮುಂಚಿನ ಮಾತಾಯ್ತು. ಅದು ಮುಂಚಿನ ಮಾತಾಯ್ತು, ಆದರೆ ಇವಾಗ ನೀನು ಹೇಳ್ತಿರೋದು ಮುಂಚಿನ ಮಾತಾಯ್ತು. ಮುಗೀತಲ್ಲ? ಏನು ಮುಗಿಯಿತು? ನಮ್ಮ ನಿಮ್ಮ ಮಟ್ಟಿಗೆ ಮುಗಿದಿರ್ಬೋದು, ಆದರೆ ಬಡ್ಡಿ ತೆರಬೇಕಾದ ಬ್ರಾಹ್ಮಣನ ಮಟ್ಟಿಗೆ ಕೇಳಿದ್ರ? ಇದೇ ಮೊದಲ ಸಲ ಅನ್ನೋಗೆ ಮಾತಾಡ್ತಾರೆ. ಇದೇ ಮೊದಲನೇ ಸಲ ಸಹಾಯಧನ ಅಂತ ಕೊಡ್ತಿರೋದು. ಇನ್ಮೇಲೆ ಸಾಲ ಬಡ್ಡಿ ಅನ್ನೋ ವ್ಯವಹಾರನೇ ಇಲ್ಲ. ಸಾಲ ಬಡ್ಡಿ ಅನ್ನೋ ವ್ಯವಹಾರ ಇಲ್ವಾ? ನೋಡಿದ್ರ
ಹೇಳೋದು ಬೇಡ, ಕೇಳೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ನನ್ನ ಮನೆ, ನನ್ನ ದುಡ್ಡು, ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಹೆಂಡಿರು ಮಕ್ಕಳಿಗೆ ಏನು ಅಧಿಕಾರನೇ ಇಲ್ವೇ? ಯಾವ ಅಧಿಕಾರ ಬೇಕು ನಿಮಗೆ? ಅಧಿಕಾರ ನಮಗೆಲ್ಲಿಂದ ಬಂದಿತ್ತು ಅಧಿಕಾರ? ಹಾಕಿದ್ದನ್ನ ತಿಂದು ಹೇಳಿದ್ದನ್ನ ಮಾಡೋದು ಹೆಂಗಸಿನ ಮಟ್ಟಿಗೆ ಅಧಿಕಾರ. ನನ್ನಷ್ಟಕ್ಕೆ ನಾನಾಗಿದ್ದರೆ ಹಾಗೆ ಬಿತ್ಕೊಂಡಿರ್ತಿದ್ದೆ. ಆದ್ರೆ ಮಕ್ಕಳೊಂದಿದೆಯಲ್ಲ ಹುಲ್ಲು. ಸರಸ್ವತಿಯಕ್ಕ, ಯಾಕೆ ಸುಮ್ಮನೆ ವೇಸ? ಪಾಪ ಆ ಬಡವ ಬೇಡಿದಾದರೂ ಎಷ್ಟು? 10 ವರಹ ತಾನೆ. ಇದೊಂದು ಧರ್ಮ ಕಾರ್ಯ ಆಯ್ತು ಅನ್ನಿದೆ. ಧರ್ಮ ಕಾರ್ಯ ಅಂದ್ರೆ ಸಾಕಷ್ಟು ಸವಕಲು ನಾಣ್ಯಗಳಿವೆಯಲ್ಲ. ಸವಕಲು ನಾಣ್ಯ ಇಲ್ಲ, ಹೊಸದಾಗಿ ಅಚ್ಚು ಹಾಕಿಸಿಕೊಡಿ. ಮನೆಯೊಳಗಿದ್ದನ್ನ ಮಾರಿಕೊಡಿ. ಸಾಲಗಾರರಿಂದ ವಸೂಲ್ ಮಾಡಿಕೊಂಡು ಕೊಡಿ. ಅಷ್ಟೇ ಯಾಕ್ರಿ, ಮನೆ ಮಾರಿಕೊಡ್ರಿ. ಇದನ್ನೆಲ್ಲ ನೋಡೋದ್ಕಿಂತ ನನ್ನಷ್ಟಕ್ಕೆ ನಾನು ವಿಷ ನುಂಗಿ ಸಾಯ್ತೀನಿ. ಸಾಲ ಅಂದರೆ ಸಹಾಯ ಅಂತ ಕೊಟ್ರೆ ನಾನು ವಿಷ ನುಂಗಿ ಸಾಯ್ತೀನಿ ಅಂದೆ. ಜನ್ಮ ವ್ಯರ್ಥವಾಯಿತೆ, ಕುರುಳು ನರಿವೆಯ ಹೊಸೆದಂತೆ, ಕರು ಅದನ ಮೆತ್ತಂತೆ. ಪರರ ಕಾಡಿ ತಂದ ಧನವ ಪತ್ನಿ ಪುತ್ರರಿಗಿತ್ತಂತೆ. ಜನ್ಮ ವ್ಯರ್ಥವಾಯಿತೆ, ಜನ್ಮ ವ್ಯರ್ಥವಾಯಿತೆ. ಅತ್ತಲಿಲ್ಲ ಬಿಂದು, ಬಿಂದು ಮಾಧವ. ಹಾ, ಕೇಳ್ತಾ ಇದ್ದೀನಿ, ಹೇಳು. ನಾನು ಏನನ್ನು ಹೇಳಲೇ ಇಲ್ವಲ್ಲ. ನಿನಗೆ ಕೇಳಲೇಬೇಕು ಅಂತಿದ್ರೆ ನಾನು ಹೇಳ್ತೇನೆ, ಕೇಳು. ನಗಬೇಡ ಬಿಂದು, ನಗಬೇಡ ಬಿಂದು, ನಗಬೇಡ. ಹೆಂಡತಿಯ ಮೋಹ ಬಿಡಲೊಲ್ಲದು ನನ್ನ. ನನಗನಿಸಿಯೇ ಇತ್ತು. ನಿನಗನಿಸಿಯೇ ಇತ್ತು? ನಿನಗೆ ಏನೂ ತಿಳಿದೇ ಇಲ್ಲ. ಹೆಂಡತಿ ಸಾಯಬಾರದು ಅನ್ನೋದು ಮೋಹ, ಆ ಬ್ರಾಹ್ಮಣ ಸಾಯಬಾರದು ಅನ್ನೋದು ಕರುಣೆ. ಈ ಎರಡು ತೊಡಕನ್ನ ಬಿಡಿಸುವುದು ಹೇಗೆ? ಹೇಗೆ? ಅದ್ಯಾವುದು? ನನ್ನ ಮನೆ ದೇವರು ಅಂತ ಹೇಳಿದ್ದಲ್ಲ, ಅದ್ಯಾವುದು? ಓ, ಅದಾ ತಮಾಷೆಗೆ ಹೇಳಿದೆ, ಪುರಂದರ ವಿಠಲ ಅಂತ. ಪುರಂದರ ವಿಠಲ, ಪುರಂದರ ವಿಠಲ. ಈ ಎರಡು ತೊಡಕನ್ನ ಬಿಡಿಸೋದು ಹೇಗೆ? ಪುರಂದರ ವಿಠಲ, ಪುರಂದರ ವಿಠಲ. ಬ್ರಾಹ್ಮಣ ನಿನ್ನ ಕಡೆಗೆ ಏಕೆ ಬಂದ? ಬ್ರಾಹ್ಮಣ ನನ್ನ ಕಡೆಗೆ ಏಕೆ ಬಂದ? ನನ್ನ ಕಡೆ ಸಾಕಷ್ಟು ಧನ ಸಂಗ್ರಹ ಇದೆ, ಅದಕ್ಕೆ. ನಿನ್ನ ಹೆಂಡತಿ ಏಕೆ ಸಾಯ್ತೀನಿ ಅಂದಳು? ನಾನು ಧನ ಸಹಾಯ ಅಂತ ಕೊಟ್ರೆ ಸಂಸಾರಕ್ಕೆ ಸಾಕಷ್ಟು ಧನ ಸಂಗ್ರಹ ಉಳಿಯೋದಿಲ್ಲ, ಅದಕ್ಕೆ. ಎಲ್ಲವೋ ಹುಚ್ಚ. ನಾನು ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಮಾತಿನ ಉತ್ತರವಿದೆ. ಯಾವುದದು? ಬ್ರಾಹ್ಮಣನ ಜೀವ ನಿನ್ನ ಮೇಲೆ ಅವಲಂಬಿಸಿರಬಾರದು, ನಿನ್ನ ಹೆಂಡತಿಯ ಜೀವ ನಿನ್ನ ಮೇಲೆ ಅವಲಂಬಿಸಿರಬಾರದು. ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಮಾತಿನ ಉತ್ತರ. ಯಾವುದದು? ಧನ ಸಂಗ್ರಹ ತ್ಯಾಗ ಮಾಡೋದು, ಧನ ಸಂಗ್ರಹ ತ್ಯಾಗ ಮಾಡೋದು. ಧನ ಸಂಗ್ರಹ ತ್ಯಾಗ ಮಾಡೋದು. ಆಗ ಹೆಂಡತಿಯು ನನ್ನ ಕಡೆಗೆ ಬರೋದಿಲ್ಲ, ಆ ಬ್ರಾಹ್ಮಣನು ನನ್ನ ಕಡೆಗೆ ಬರೋದಿಲ್ಲ, ನನ್ನ ಹೆಂಡತಿಯು ಸಾಯೋದಿಲ್ಲ. ನರಜನ್ಮದಲ್ಲಿ ಹುಟ್ಟಿ ಬೆಳೆದು ವರದ ಪುರಂದರ ವಿಠಲನ ಸ್ಮರಣೆ ಮಾಡದೆ ಜನ್ಮ ವ್ಯರ್ಥವಾಯಿತೆ, ವ್ಯರ್ಥವಾಯಿತೆ. ಅತ್ತಲಿಲ್ಲ ಇತ್ತಲಿಲ್ಲ, ಅತ್ತಲಿಲ್ಲ ಇತ್ತಲಿಲ್ಲ, ಅತ್ತಲಿಲ್ಲ ಇತ್ತಲಿಲ್ಲ, ಅತ್ತಲಿಲ್ಲ ಇತ್ತಲಿಲ್ಲ. ವ್ಯರ್ಥವಾಯಿತೆ ಜನ್ಮ, ವ್ಯರ್ಥವಾಯಿತೆ, ವ್ಯರ್ಥವಾಯಿತೆ ಜನ್ಮ, ವ್ಯರ್ಥವಾಯಿತೆ, ವ್ಯರ್ಥವಾಯಿತೆ ಜನ್ಮ, ವ್ಯರ್ಥವಾಯಿತೆ, ವ್ಯರ್ಥವಾಯಿತೆ
ನನ್ಗನ್ಸೋದಿಲ್ಲ ನಿನ್ನೆ ಬಂದವನು ನಿಜವಾದ ಬ್ರಾಹ್ಮಣ ಅಂತ. ಯಾರಿರ್ಬೋದು? ಒಂದು ವೇಳೆ ಬ್ರಾಹ್ಮಣ ಸಿಗದಿದ್ರು ಒಳ್ಳೆಯದೇ ಆಯ್ತು. ಬ್ರಾಹ್ಮಣ ಸಿಗದೆ ಹೋದರೆ ನಾಯಕರು ಎಲ್ಲ ಮರೆತು ಸಮಾಧಾನದಿಂದ ಇರ್ತಾರ ಅಂತೀರಾ? ಇದ್ದುಕೊಳ್ಳದೇನು, ಇಷ್ಟು ವರ್ಷ ಸಂಸಾರ ಮಾಡಿದೆ ಇವರ ಕೂಡ. ಇವರ ಸ್ವಭಾವ ಗೊತ್ತಿಲ್ವೇ? ಆಗಿನ್ನು ನೀವು ಅಷ್ಟು ಈ ಮನೆಗೆ ಹೋಗ್ತಾ ಬರ್ತಾ ಇರ್ಲಿಲ್ಲ. ಆಗ ಇದಕ್ಕಿಂತ ಘನಘೋರ ಆಗಿತ್ತು. ನಾನು ತವ್ರ ಮನೆಗೆ ಹೋಗಿ ಬಿಡ್ತೀನಿ ಅಂದೆ. ಬೇಕಾದಲ್ಲಿ ಹೋಗು, ಇನ್ನು ನಿನ್ನ ಮುಖ ನೋಡೋದಿಲ್ಲ ಅಂತ ಹೊರಬಿದ್ರು. ನೋಡಬೇಕೆಂದ್ರು ಇವರಿಗೆ ನನ್ನ ಮುಖ ಕಾಣಿಸೋದು ಬೇಡ ಅಂತ ನನ್ನದು ಒಂದಿಷ್ಟು ಹಠ ಹೆಚ್ಚಿತ್ತು ಅನ್ನಿರಿ. ನಾನು ತವ್ರ ಮನೆಗೆ ಹೋಗಿಯೇ ಬಿಟ್ಟೆ. ಹೋಗಿ ಮುಖ ಕೈಕಾಲು ತೊಳೆದುಕೊಂಡು ಬಟ್ಟೆ ಬದಲ್ ಮಾಡಿಕೊಂಡೋ ಇಲ್ವೋ ಅಷ್ಟರೊಳಗೆ ಸಾಹೇಬರ ಸವಾರಿ ಅಲ್ಲಿಯೇ ಬಂದು ಬಿಟ್ಟಿತ್ತು. ಗೊತ್ತು ನನಗಿಲ್ಲ ಇದೆಲ್ಲ, ಆದರೂ ನನಗೆ ಹೆದರಿಕೆ ನಾಯಕರ ಬಗ್ಗೆ. ಅಂದ್ರೆ ಅಂತದೇನಾಗಿದೆ? ನಿನ್ನೆ ರಾತ್ರಿಯ ಮಾತು ಮುಗಿದು ಹೋಯ್ತು. ನೀವೇ ನೋಡಿದಿರಲ್ಲ, ಬೆಳಗ್ಗಿನಿಂದ ಏನೂ ಆಗದವರ ಹಾಗೆ ಸಮಾಧಾನದಿಂದಿದ್ದಾರೆ. ಅವರು ಸಮಾಧಾನದಿಂದಿದ್ದಾರೆ ಅನ್ನೋದೇ ನನಗೆ ಹೆದರಿಕೆ. ಈಗೂ ಯಾಕಾಗಿರ್ಲಿಕ್ಕಿಲ್ಲ? ಹೇಗೆ? ನಿನ್ನೆ ಬಂದವನು ನಿಜವಾದ ಬ್ರಾಹ್ಮಣ ಆಗಿರ್ಲಿಕ್ಕಿಲ್ಲ. ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅವನೇ ಬಂದಿದ್ದ ಅಂತ. ಯಾರು? ಅಲ್ಲ, ಸಾಕ್ಷಾತ್ ಅವನೇ. ಎಲ್ಲರೂ ನನ್ನ ಹಾಗೆ ಪಾಪಿಷ್ಟರಲ್ಲ, ಕೊಡೋ ಭಕ್ತರು ಕಡಿಮೆ ಇಲ್ಲ. ಸರಸ್ವತಿಯಕ್ಕ, ಹಾ, ಕೊಡೋ ಭಕ್ತರು ಕಡಿಮೆ ಇಲ್ಲ. ಹಾ, ನಾನು ಈಗಲೇ ಹೋಗಿ ಆ ಬ್ರಾಹ್ಮಣನನ್ನು ಕರೆದುಕೊಂಡು ಬರುತ್ತೇನೆ, ಮತ್ತೆ ನಾಯಕರನ್ನು ಕರೆದುಕೊಂಡು ಬರುತ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದಿರಿ, ನಾನು ಬರ್ತೀನಿ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರನೇ ಕೊಡ್ಲಿಲ್ಲ. ಯಾವ ಪ್ರಶ್ನೆ? ಯಾವ ಪ್ರಶ್ನೆ? ಆ ಬ್ರಾಹ್ಮಣ ಇಲ್ಲಿಗೆ ಬಂದಿದ್ದಾನೆ. ನನ್ನ ಜೀವನದ ಪ್ರಶ್ನೆಯ ಉತ್ತರವೇ ಎದುರು ಇರುವಾಗ ಬೇರೆ ಎಲ್ಲ ಪ್ರಶ್ನೆಗಳಿಗೂ ನಾನು ನಿರುತ್ತರ. ಇದು ನನ್ನ ಜೀವನದ ಪ್ರಶ್ನೆ ವನಜಾಕ್ಷಿ. ಆ ಬ್ರಾಹ್ಮಣ ಇಲ್ಲಿಗೆ ಬಂದಿದ್ದಾನೆ. ಬಂದಿದ್ದ, ನೀನು ಅವನಿಗೆ ಸಾಕಷ್ಟು ಧನ ಸಂಗ್ರಹ ಕೊಟ್ಟೆ, ಹೌದಲ್ವೇ? ಆ ಬ್ರಾಹ್ಮಣ ಎಲ್ಲಿ? ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣ, ಯಾವುದೋ ಬ್ರಾಹ್ಮಣನಿಗಾಗಿ ಹಂಬಲಿಸುವವರಿಗೆ ನನ್ನ ಮನೆಯಲ್ಲೇನು ಕೆಲಸವೋ? ವನಜಾಕ್ಷಿ, ನಾನು ಇದನ್ನು ನೋಯಿಸಿದ್ದೇನೆ, ಕ್ಷಮಿಸು. ಆ ಬ್ರಾಹ್ಮಣನನ್ನು ಕಾಣುವ ಸಲುವಾಗಿ ನಾನು ಇಲ್ಲಿಗೆ ಬಂದದ್ದು. ಕ್ಷಮಿಸು, ನಾನು ಹೊರಡುತ್ತೇನೆ. ವನಜಾಕ್ಷಿ, ನಿನ್ನ ಕಣ್ಣಲ್ಲಿ ನೀರು.
ಕ್ಷಮಿಸು. ಹೊರಟೆ. ಇಷ್ಟು ವರ್ಷಗಳ ಅನನ್ಯ ಸೇವೆಗೆ ಇದೇ ಪ್ರತಿಫಲ. ನನ್ನನ್ನು ಬಿಟ್ಟು ಹೊರಡುವ, ನನ್ನಲ್ಲಿ ಕಾಲಿಟ್ಟುದಕ್ಕೆ ಕ್ಷಮೆ. ಓ, ಈ ತಪ್ಪು ಕಲ್ಪನೆಗಾಗಿ ನಿನ್ನಲ್ಲಿ ಕಣ್ಣೀರು. ತಪ್ಪು ಕಲ್ಪನೆ ಅಂತ ಕ್ಷಣ ಕೂಡ ವಿಶ್ರಾಂತಿಗೆ ನನ್ನ ಮನೆಯ ಯೋಗ್ಯವೆನಿಸಿದಾಗ ಯೋಗ್ಯ ಅಯೋಗ್ಯತೆಯ ಪ್ರಶ್ನೆ ಎಲ್ಲಿಂದ ಬಂತು ವನಜಾಕ್ಷಿ? ನನಗೆ ನನ್ನ ಮನಸ್ಸು ಸ್ಥಿರವಿಲ್ಲ. ಆ ಬ್ರಾಹ್ಮಣನನ್ನು ಕಾಣಬೇಕು. ನಾನು ಹೊರಡುತ್ತೆ. ನನಗಿಂತಲೂ ಆ ಬ್ರಾಹ್ಮಣನ ಮೇಲೆ ಹೆಚ್ಚು ಆಸ್ತಿ ಅಲ್ಲವೇ ನಿಮಗೆ? ಇದೆಂತ ಅಸಂಬದ್ಧ ಪ್ರಶ್ನೆ ವನಜಾಕ್ಷಿ. ನೀವು ಈ ಒಂದು ಗಳಿಗೆಯಿಂದ ಬ್ರಾಹ್ಮಣನಿಗಾಗಿ ಹಂಬಲಿಸುತ್ತಿದ್ದೀರಿ. ಆದರೆ ನಾನು ನಿಮಗಾಗಿ ಎಷ್ಟೋ ವರ್ಷಗಳಿಂದ ಹಂಬಲಿಸುತ್ತಿದ್ದೇನೆ. ಇದು ಅಸಂಬದ್ಧವೇ? ನೀನು ನನ್ನನ್ನು ಹಂಬಲಿಸಿರುವೆ. ಹೇಳಲೇಬೇಕಾಯಿತು. ನಾಚಿಕೆ ಬಿಟ್ಟು ಹೇಳುತ್ತೇನೆ. ಹೌದು. ಏಕೆ? ಏನಂದಿರಿ? ನನ್ನನ್ನು ಹಂಬಲಿಸುವ ಕಾರಣ ಕೇಳಿದೆ. ಅದು ತಿಳಿಯುವುದಿಲ್ಲವೇ ನಿಮಗೆ? ತಿಳಿದೆ ವಿಚಾರವನ್ನ ಮತ್ತೆ ಮತ್ತೆ ತಿಳಿಯುವ ತಿಳಿಗೇಡಿತನ ನನಗಿಲ್ಲ. ಏಕೆ ಅಂದೆ ಅಷ್ಟೇ. ಯಾಕೆ? ಏನು ಹೇಳಲಿ? ಹೆಣ್ಣು ಹಂಬಲಿಸುವುದು ಗಂಡಿಗಾಗಿ. ಹೆಣ್ಣು ಗಂಡು ತ್ಯಾವ ಪೃಥ್ವಿ ಅಂದರೆ ಈ ಕಾಯ ಮಣ್ಣಿಂದಲೇ ಇಂಥ ಸರ್ವ ಸಂಗ ಸುಂದರವಾದ ಕಾಯವನ್ನು ನಿರ್ಮಿಸುವಂತಹ ಅದ್ವಿತೀಯ ಕಲೆಗಾರ ಯಾರು ಎಂದು ಕಾಣಬೇಕು ಎನಿಸಿತು. ಇನ್ನೊಂದೆಡೆ ಮನುಜ ಶರೀರವಿದು ಮಣ್ಣಿಂದಾಗಿದ್ದರೆ ಇದೇನು ಸುಖ ಎನಿಸಿತು. ಮನುಜ ಶರೀರವಿದೇನು ಸುಖ. ಮನುಜ ಶರೀರವಿದೇನು ಸುಖ. ಮನುಜ ಶರೀರವಿದೇನು ಸುಖ. ನೆನೆದರೆ ಘೋರವಿದೇನು ಸುಖ. ನೆನೆದರೆ ಘೋರವಿದೇನು ಸುಖ. ನನಗೊತ್ತು ಆ ಮನೆಯಲ್ಲಿ ನಿಮಗೇನು ಸುಖ ಇಲ್ಲ ಅಂತ ನನಗೊತ್ತು. ನಿನ್ನೆ ಸಾಯಂಕಾಲ ನಡೆದದ್ದು ನನಗೊತ್ತು. ನಿಮಗಾಗಿ, ನಿಮ್ಮ ಮನಸ್ಸಿನ ಶಾಂತಿಗಾಗಿ ಆ ಬ್ರಾಹ್ಮಣನನ್ನು ಇಲ್ಲಿಗೆ ಕರೆಸಿ ಅವನಿಗೆ ಬೇಕಾದಕ್ಕಿಂತ ಧಾರಾಳವಾಗಿ ನನ್ನ ಸಹಾಯ ಕೊಟ್ಟೆ. ವನಜಾಕ್ಷಿ, ನೀನು ಆ ಬ್ರಾಹ್ಮಣನಿಗೆ ಧಾರಾಳವಾಗಿ ಧನ ಸಹಾಯ ಕೊಟ್ಟೆ. ವನಜಾಕ್ಷಿ, ಆ ಬ್ರಾಹ್ಮಣನಿಗೆ ಧಾರಾಳವಾಗಿ ಧನ ಸಹಾಯ ಕೊಟ್ಟೆ. ಧಾರಾಳವಾಗಿ ಧನ ಒಂದೇ ಏಕೆ, ನಿಮಗಾಗಿ ಬೇಕಾದನ್ನು ಅರ್ಪಿಸಲು ಸಿದ್ಧಳು. ಇನ್ನು ನನ್ನ ಹೋಗಬಿಡು. ನನ್ನ ಮನಸ್ಸು ಸಂತೃಪ್ತಿ ಆಯಿತು. ನನ್ನ ಸಕಲ ಇಚ್ಛೆಗಳು ಸಂಪೂರ್ಣವಾದವು. ಆದರೆ ನನ್ನ ಮನಸ್ಸು, ನನ್ನ ಸಕಲ ಇಚ್ಛೆ, ನಿನಗೆ ಯಾವ ಕೊರತೆ ಇದೆ? ನಿಮ್ಮ ಸೇವೆ ಮಾಡಬೇಕೆಂಬುದು. ಹಾಗಾದರೆ ನಡೆ ನನ್ನ ಜೊತೆಗೆ. ಎಲ್ಲಿಗೆ? ಆ ಮನೆಯಲ್ಲಿ ಏನು ಸುಖ ಇದೆ ನಿಮಗೆ? ಈ ಮನೆಯಲ್ಲಿ ಏನು ಕೊರತೆ ಇದೆ ನಿಮಗೆ? ನನ್ನ ಜೊತೆ ಅಂದರೆ ಸಂಚಾರಕ್ಕೆ. ಯಾರಿಗೆ ಹೆದರೋದು ಅಂತ ಊರು ಬಿಡೋದು. ಉತ್ತಮರೆನ್ನುವವರು ವಿಲಾಸ ಜೀವಿಗಳಾದಾಗ ಇಬ್ಬರು ಸಹೃದಯ ಪ್ರಣಯಿಗಳಿಗೆ ಯಾರ ಹೆದರಿಕೆ? ಜನರ ನಡತೆ ನೋಡಿದರೆ ಯಾರಿಗೆ ಯಾರ ಹೆದರಿಕೆ? ಉತ್ತಮರು ಜನರ ನಡತೆ ಹುಚ್ಚಿ ಇರುವ ಸುಖವನ್ನೆಲ್ಲ ಮನೆಯಲ್ಲಿಟ್ಟು ತನ್ನ ವೃತ್ತಿಗಳನ್ನೆಲ್ಲ ಸೂಳೆಗೆ ಕೊಟ್ಟು ಮತ್ತರೊಳಗೆ ಕೂಡಿ ಕೆಟ್ಟು ಇರುವವರ ಉತ್ತಮರೆಂದರು. ಅಂತವರೆಂದರೆ ಈ ಜಗತ್ತಿಗೆ ಮುಟ್ಟು. ಅಂತವರ ಸುದ್ದಿ ಕಾಣಿರಯ್ಯ ಕಾಣಿರಿ ಎಂದು ಸಾರವು ನನ್ನ ಸಂಚಾರ. ನೀವು ಮನೆ ಬಿಡೋದು ಅಂದರೆ ಉತ್ತಮ ಸ್ತ್ರೀಯಳನ್ನು ಬಿಟ್ಟಂತೆ. ನಿಮ್ಮ ಸಂಗೀತ, ನಿಮ್ಮ ರಸಿಕತೆ ಅಂದರೆ ನಿಮ್ಮ ವೃತ್ತಿಗಳನ್ನೆಲ್ಲ ಸೂಳೆಗೆ ಕೊಟ್ಟಂತೆ. ಅದು ಹಾಗಾಗ ಕೂಡದು. ಹಾಗಾದರೆ ನಾನು ಸೂಳೆ ಆದಂತೆ. ಅಲ್ಲ ವನಜಾಕ್ಷಿ, ಅಲ್ಲ. ಮನಪೂರ್ವಕವಾಗಿ ನಿಮ್ಮನ್ನು
ಮೆಚ್ಚಿ ಅಪ್ಪಿಸೋದಕ್ಕಾಗಿ ನಾನು ಸುಳ್ಳೆ. ಅದು ಹಾಗಾಗ ಕೂಡದು ವನಜಾಕ್ಷಿ. ನನ್ನನ್ನಲ್ಲ, ನಿನ್ನನ್ನಲ್ಲ, ನನ್ನನ್ನ ನೀನು ಮೆಚ್ಚಿದ್ದು ಈ ಶರೀರವನ್ನ. ಬೇಡ ಬೇಡ ವನಜಾಕ್ಷಿ, ಶರೀರದ ಭ್ರಾಂತಿ ಬೇಡ. ಈ ಶರೀರ ಅನ್ನೋದಿದೆಯಲ್ಲ, ಜನನ ಮರಣಗಳ ಕೂಪದಲ್ಲಿದ್ದು ಅನುಭವಿಸುವುದು ಇದೇನು ಸುಖ. ಜನನ ಮರಣಗಳ ಕೂಪದಲ್ಲಿದ್ದು ಅನುಭವಿಸುವುದು ಇದೇನು ಸುಖ. ತರುವೆತ್ತಾಗಲು ಹೃದಯದ ಶೋಚನೆ ಸ್ತನಗಳನ್ನು ನುಂಗುವುದೇನು ಸುಖ. ನೆನೆದರೆ ಘೋರವಿದೇನು ಸುಖ. ನೆನೆದರೆ ಘೋರವಿದೇನು ಸುಖ. ಬಿಡು ವನಜಾಕ್ಷಿ, ಬಿಡು. ಈ ಶರೀರದ ಭ್ರಾಂತಿ ಬಿಡು. ಇನ್ನು ಅದನ್ನೇ ನಡೆಸಿರುವಿರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಿಮ್ಮ ಗೆಳೆಯರಿಗೆ ಹುಚ್ಚು ಹಿಡಿದಿದೆ. ಏನಂದ್ರೆ ಇದು? ನನ್ನ ಕೂಡ ಸಂಚಾರಕ್ಕೆ ನಡೆ ಅಂದರು. ಎಂತಹ ಮಾತು ವನಜಾಕ್ಷಿ? ಬಲಪ್ರಯೋಗ ಮಾಡಿದರೆ ಏನು ಮಾಡುವೆ ಅಂದರು. ಸೀನಪ್ಪ, ಏನಿದು? ಹೇಳ್ತಿದ್ದೀನಲ್ಲ, ನಿಮ್ಮ ಗೆಳೆಯರಿಗೆ ಹುಚ್ಚು ಹಿಡಿದಿದೆ. ನಿಜ ನಿಜ, ನನಗೆ ತಿಳಿದೇ ಇರಲಿಲ್ಲ. ನನಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆ. ನಿಜವಾಗಿಯೂ ನನಗೆ ಹುಚ್ಚು ಹಿಡಿದಿದೆ. ಕಷ್ಟವೆಂಬ ಕಂಬವ ಹೊಡೆದು ಒಡೆದು ಹಾಕುವ ಹುಚ್ಚು. ದುಷ್ಟರನ್ನು, ಕಡು ದುಷ್ಟರನ್ನು ಕಂಡು ಕಲ್ಲು ಕಲ್ಲು ಬೀರುವ ಹುಚ್ಚು. ಮತಿಗಳ ಕಂಡು ಮೂಕನಾಗಿ ನಿಲ್ಲುವ ಹುಚ್ಚು. ನಿಂದೆ ನಿಂದೆ ಮಾಡುವವರ ಕಂಡು ಮಣ್ಣು 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 ಚೆಲ್ಲುವ ಹುಚ್ಚು. ಬಂಧು ಬಳಗದರೊಡನೆ ಉದಾಸೀನದಿಂದ ಬಾಳುವ ಹುಚ್ಚು. ಬಿಂದು ಬಿಂದು ಮಗವ, ನೀನು ಕೇಳು. ತಂದೆ ಪುರಂದರ ವಿಠಲನ ನೆನೆದು ಕುಡಿದು ಆಡುವ ಹುಚ್ಚು ಹಿಡಿದಿದೆ. ಮಾಯ ಪಾಶ ಮಾಯ ಮಾಯ ಪಾಶ ಮಾಯ ಮಾಯ ಪಾಶ ಮಾಯ. ಅಚ್ಚುತನ ಧ್ಯಾನವೆಂದು ಅಚ್ಚುಮೆಚ್ಚು ತಲೆಗೇರಿ. ಅಚ್ಚುತನ ಧ್ಯಾನವೆಂದು ಅಚ್ಚುಮೆಚ್ಚು ತಲೆಗೇರಿ. ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು. 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 ಮಾಯ ಪಾಶ ಮಾಯ ಮಾಯ ಪಾಶ ಮಾಯ. ಸೀನಪ್ಪ, ಸೀನಪ್ಪ, ದಾಸನಂತೆ ಆದೆಯಲ್ಲೋ, ದಾಸನಂತೆ ಆದೆ. ಧನ್ಯನೋ ಧನ್ಯ. ದಾಸ, ನೀವು ಮರೆತು ದಾಸರಾಗಿರಬಹುದು, ಆದರೆ ನಾನು ಮರೆಯಲಾರೆ. ನನ್ನದು ಹಾವಿನ ಸೇಡು. ಇದಕ್ಕೆ ತಕ್ಕ ಪ್ರತಿಕಾರ ತೀರಿಸಿಕೊಳ್ಳುವೆ. ವಾಸುದೇವನೆಂಬ ನಾಮ ವದನದಲ್ಲಿ ಮೊದಲುವೆ. ವಾಸುದೇವನೆಂಬ ನಾಮ ವದನದಲ್ಲಿ ಮೊದಲುವೆ. ಪಾಶವೆಂಬ ಅಂಗಿಯನ್ನು ಹರಿದು ಹರಿದು ಹಾಕುವೆ. ಪಾಶವೆಂಬ ಅಂಗಿಯನ್ನು ಹರಿದು ಹರಿದು ಹಾಕುವೆ. ಕೇಶವನ ಹೂವ
ನಮ್ಮ ಶ್ರೀಧರನ ದರ್ಶನಕ್ಕೆ ಎಲ್ಲವೂ ಸಂದಂತಾಯಿತು. ತುಳಸಿ ಮಾಲೆ ಹಾಕುವುದಕ್ಕೆ, ಬುಟ್ಟಿ ಹೆಣೆಯುವುದಕ್ಕೆ ಸರಸಿ ಜಾಕ್ಷ ಪುರಂದರ ವಿಠಲ ತುಳಸಿ ಮಾಲೆ ಹಾಕಿಸೇ ಬಿಟ್ಟರು. ನಾಯಕರೇ, ಎತ್ತ ನಿಲ್ತೀರಿ? ಎತ್ತ ತೀರ್ಥಯಾತ್ರೆಗೆ, ನಮ್ಮ ಪುರಂದರ ವಿಠಲನ ಅಹೋಗಾಹನೆಗೆ. ಚಿತ್ತ ಬಂದತ್ತ ನಾವು ನಿಮ್ಮೊಡನೆ ಬರುವೆವು. ಬರುವವರೆಲ್ಲ ಬನ್ನಿರಿ. ಕೃಷ್ಣನಂತೆ ಕಮಲದಲ್ಲಿ ಸೊರಗಿ ಸೊರಗಿ ಬೀಳುವೆ. ಕೃಷ್ಣನೆಂಬ ನಾಮದಲ್ಲಿ ಸೊರಗಿ ಸೊರಗಿ ಬೀಳುವೆ. ಕಷ್ಟವೆಂಬ ಭಕ್ತರಲ್ಲಿ ಅಚ್ಯುತನ ಜ್ಞಾನವೆಂಬೋ ಅಚ್ಚುಮೆಚ್ಚುತ್ತಲೆಗೇರಿ. ಅಚ್ಯುತನ ಜ್ಞಾನವೆಂಬೋ ಅಚ್ಚುಮೆಚ್ಚುತ್ತಲೆಗೇರಿ. ಹುಚ್ಚು ಹಿಡಿಯಿತೋ ಎನಗೆ ಹುಚ್ಚು ಹಿಡಿಯಿತೋ. 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 ಸ್ವಾಮಿ, ಪತಿಭಕ್ತಿ ಇಲ್ಲದೆ ಸತಿ ಇದ್ದು ಫಲವೇನು? ಮುಂದನ್ನ ಗತಿಯೇನು? ಶೋಕಗೈಯುವರು ಸತಿ ಬಾಂಧವರು. ಜೋಕೆ ತಪ್ಪಿದರೆ ಅರ್ಥ ವ್ಯರ್ಥವಾದೀತು. ನಾನು ಬರುವೆ ನಿಮ್ಮೊಡನೆ. ಬರುವವರೆಲ್ಲ ಬನ್ನಿರಿ. ಮಂದಮತಿಗಳನ್ನು ಕಂಡು ಮೂಕನಾಗಿ ಇರುವೆ. ಹರಿಯ ನಿಂದೆ ಮಾಡಿದವರ ಮೇಲೆ ಮಣ್ಣು ಮಣ್ಣು ಹಾಕುವೆ. ಬಂಧು ಬಳಗದವರ ಉದಾಸೀನನಾಗಿ ಬಾಡುವೆ. ಎನ್ನ ತಂದೆ ವಿಠಲನ ನೆನೆದು ನೆನೆದು ಹಾಡುವಂತ ಅಚ್ಯುತನ ಜ್ಞಾನವೆಂಬೋ ಅಚ್ಚುಮೆಚ್ಚುತ್ತಲೆಗೇರಿ. ಅಚ್ಯುತನ ಜ್ಞಾನವೆಂಬೋ ಅಚ್ಚುಮೆಚ್ಚುತ್ತಲೆಗೇರಿ. ಹುಚ್ಚು ಹಿಡಿಯಿತೋ ಎನಗೆ ಹುಚ್ಚು ಹಿಡಿಯಿತೋ. 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 ಮಾಯಾ ಪಾಶ ಮಾಯಾ. ಮಾಯಾ ಪಾಶ ಮಾಯಾ. ಮಾಯಾ ಪಾಶ ಮಾಯಾ. ಅಗೋ ಸಂಚಾರ ಮಾಡ್ತಾ ಮಾಡ್ತಾ ಪಂಡರಾಪುರಕ್ಕೆ ಬಂದುಬಿಟ್ಟಿದೆವು. ಪುಂಡರೀಕ ವರದ ಪಂಡರಿಕಾಯನ ಹೇಳುವಾಗೆ. ಪುಂಡರೀಕ ವರದ ಪಂಡರಿಕಾಯನ ಹೇಳುವಾಗೆ. ಗೋಕುಲದೊಳಗೆ ತಾನಿಪ್ಪ ಮೂರು ಲೋಕಕ್ಕೆ ತಾನಪ್ಪ. ಗೋಕುಲದೊಳಗೆ ತಾನಿಪ್ಪ ಮೂರು ಲೋಕಕ್ಕೆ ತಾನಪ್ಪ. ಕೊಳಲ ದನಿಯ ಮಾಡುತ್ತಲೇ
ವನಜಾಕ್ಷಿ, ನಮಗಾಗಿ ನಿನ್ನಲ್ಲಿ ಇಷ್ಟೊಂದು ಆತ್ಮೀಯತೆ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. ಯಾಕಿರಬಾರದು? ಇಬ್ಬರ ವ್ಯವಸಾಯ ಒಂದೇ. ಏನಂದೆ? ವ್ಯವಸಾಯ? ಇಬ್ಬರ ವ್ಯವಸಾಯ ಒಂದೇ ಅಂದೆ. ಅಂದ್ರೆ ಏನು? ನಾನು ನಿಮ್ಮ ಗುರುಗಳ ಹಾಗೆ ದುಡಿಯದ ಪರಪುಷ್ಟಳು. ಅವರು ನನ್ನ ಹಾಗೆ ಹಾಡ್ತಾರೆ, ಕುಣಿತಾರೆ. ನಮ್ಮನ್ನ ಮೆಚ್ಚಿದವರು ನಮ್ಮನ್ನ ಉಣ್ಣಿಸ್ತಾರೆ. ವನಜಾಕ್ಷಿ, ಆದರೂ ಅವರು ದೊಡ್ಡವರು ಅನ್ನು. ವನಜಾಕ್ಷಿ, ನೋಡಿದೆಯಾ? ನಾನು ಇಂತಾಕೆ ಅಂತ ಕೇಳಲಿಕ್ಕೆ ಕೂಡ ನೀನು ಸಿದ್ಧ ಇಲ್ಲ. ಹಾಗೆ ನೋಡಿದರೆ ನನ್ನದೇ ಪುಣ್ಯ ಹೆಚ್ಚು ಅನ್ನಬಹುದು. ವನಜಾಕ್ಷಿ, ನಿನ್ನಲ್ಲಿ ನೀನೇ ಯಾಕೆ ಇಷ್ಟೊಂದು ನಿಷ್ಕರುಣಿ ಆಗಿರುವೆ? ನನ್ನಲ್ಲಿ ನಾನು ನಿಷ್ಕರುಣಿ? ಅಲ್ಲದೆ ಏನು, ಇದ್ದಲ್ಲಿಯೇ ನೀನು ಸುಖವಾಗಿ ಇರಬಹುದಾಗಿತ್ತು. ಅದು ಬೇಡವಾಗಿದ್ದರೆ ಕಲೆಗೆ ಭೂಷಣ ನೀಡುವ ವಿಜಯನಗರ ರಾಜ್ಯದ ರಾಜಧಾನಿಯಲ್ಲಿ ವೈಭವ ಮನ್ನಣೆಗಳನ್ನು ಪಡೆಯಬಹುದಾಗಿತ್ತು. ಯಾಕೋ ತ್ಯಾಗಕ್ಕೆ ಅಧಿಕಾರ ನಿನ್ನ ಗುರುಗಳೊಬ್ಬರಿಗೆ ಇದೆ ಏನೋ. ತ್ಯಾಗ? ಹೌದು, ತ್ಯಾಗ. ಹೆಂಡರು ಮಕ್ಕಳನ್ನು ಬಿಡೋದೊಂದೇ ತ್ಯಾಗ ಅಂತ ತಿಳಿದೆಯಾ? ಶಾಟಿ ಸುತ್ತಿಕೊಂಡು ತಂಬೂರಿ ಮೀಟಿದರೇನೆ ಸನ್ಯಾಸಿ ಅಂತ್ಯ. ಇಲ್ಲಿ ಯಾರೂ ಶಿಷ್ಯರಿಲ್ಲ, ಯಾರ ಶಾಸ್ತ್ರ ಉಪದೇಶವೂ ಬೇಕಿಲ್ಲ. ಮಂದಿಗೆ ಹೇಳೋದನ್ನೇ ತನ್ನ ಮನಕ್ಕೆ ಹೇಳಿದರೆ ಒಳ್ಳೆಯದಲ್ಲವೇ? ವನಜಾಕ್ಷಿ, ನಿನಗೆ ಯಾರು ಯಾವ ಕೇಡು ಮಾಡಿದ್ದಾರಂತ ಇಂತಹ ನೋವಿನ ಮಾತುಗಳು? ಓಹೋ, ಹೆಂಗಸನ್ನ ಹೊಗಲೋದು ನೀನು ಕಲಿತುಕೊಂಡೆಯಾ? ಅದೇನೋ ಅಂತಾರಲ್ಲ, ಸಂಗತಿ ಸಂಘ ದೋಷ ಅಲ್ವೇ? ಯಾರಿಗ್ ಗೊತ್ತು? ಪಂಡರಾಪುರದ ಭಗೀರಥಿಯಲ್ಲಿ ಮೇಲಿನ ಬಣ್ಣ ತೊಳೆದು ಹೋದರೂ ಹೋಗಬಹುದು. ಹೋಗಬಹುದು. ಭಗೀರಥಿಯಲ್ಲಿ ಮಲವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬಲ್ಲರೆ. ಯಾರ ಮನಕ್ಕೆ ಮಲಿನ ಅಂಟಿಕೊಂಡಿದೆ ಅವರಿಗೆ ಆ ಚಿಂತೆ. ವನಜಾಕ್ಷಿ, ಇದೆಲ್ಲವೂ ನಿನಗೆ ತಿಳಿಯದು ಅನ್ನುವ ಭರವಸೆ ನನಗಿದೆ. ಯಾರೇ ಕೆಡುಕು ಮಾಡಲಿ, ನಿನ್ನ ಬಳಿ ಹೇಳಿ ಏನು ಪ್ರಯೋಜನ? ವನಜಾಕ್ಷಿ, ಹತ್ತು ಕಣ್ಣೀರು ಹರಿಸಿದರೆ, ಆಡಿ ವಿಚಾರಗಳನ್ನು ಹರಿಸಿದರೆ ನೋವು ಹಗುರಾಗುವುದು. ವನಜಾಕ್ಷಿ, ನೋವು ಹಗುರಾಗೋದು ಅಳೋದರಿಂದ ಅಲ್ಲ ಅಣ್ಣ. ನುಂಗಿದ ನೋವು ಒಳಗಿಂದೊಳಗೆಯೇ ವಿಷ ಆಗೋದು. ನೋವನ್ನು ನುಂಗಕೂಡದು. ನೋವನ್ನು ಅರಿತುಕೊಳ್ಳುವುದಾದರೆ ಕೊಟ್ಟಿರುವ ನೋವನ್ನು, ಅಂತಹದ್ದೇ ನೋವನ್ನು ಇನ್ನೊಬ್ಬರಿಗೆ ಕೊಡು. ಅವರು ನನಗೆ ಅಂತಿಂತ ನೋವನ್ನು ಕೊಡಲಿಲ್ಲ ಅಣ್ಣ. ಅನ್ಯರಿಗೆ ಕಾಣಿಸದಂತ ನೋವು, ಕಾಣಿಸದುದ್ದಕ್ಕೆ ಅನ್ಯರ ಸಹಾನುಭೂತಿ ದೊರೆಯದ ನೋವು. ನೋವುಗಳೊಳಗೆ ಅತಿ ಕ್ರೂರವಾದಂತ ಅಪಮಾನವೆಂಬ ನೋವನ್ನುಂಟು ಮಾಡಿದ್ದಾರೆ ನನಗೆ. ನನ್ನ ಹೃದಯಕ್ಕೆ ಅಪಮಾನ, ನನ್ನ ಹೆಣ್ಣುತನಕ್ಕೆ ಅಪಮಾನ. ಅಂತವರಿಗೆ ಅಂತ ನೋವು ನೀಡಿದರೇನೆ ನನಗೆ ಶಾಂತಿ ಅಣ್ಣ. ಅವರು ಯಾರೇ ಇರಲಿ, ಎಂತ ನಾಮನೇ ಜಪಿಸಲಿ, ಎಂತ ನಾಮನೇ ಧರಿಸಲಿ, ಅವರಿಗೆ ಅಪಮಾನವಾದರೇನೇ ಒಳಿತು. ಪುರಂದರ ವಿಠಲ, ನನಗೆ ಅಪಮಾನವಾದರೇನೇ ಒಳಿತು. ನನಗೆ ಅಪಮಾನವೇ ಇರಲಿ, ಅಪಮಾನವೇ ಇರಲಿ, ನನಗೆ ಅಪಮಾನವೇ ಇರಲಿ. ಇಲ್ಲೋಡಿ, ಅಪಮಾನವೇ ಇರಲಿ ಅಂತಾರಲ್ಲವೇ, ಅವರಿಗೆ ನಾನು ಬೇಡ. ಇದಕ್ಕೆ ತಕ್ಕ ಶಿಕ್ಷೆ ದೊರೆಯಲಿ. ದಯಮಾಡಿ ನನ್ನನ್ನ ಪದೇ ಪದೇ ಕೇಳೋ ಹಾಗೆ ಮಾಡಬೇಡಿ ಅರ್ಚಕರೇ. ಮುಂದಿನ ಜನ್ಮದಲ್ಲಿ ನೀನು ಪವಿತ್ರ ಕುಲದಲ್ಲಿ ಹುಟ್ಟಬೇಕಾದ್ರೆ ಇದೊಂದು ಕೆಲಸವನ್ನು ಮಾಡು. ನೋಡಿದೆಯಲ್ಲ ಅವನ ಅಹಂಕಾರವನ್ನ. ತಾನೊಬ್ಬನೇ ಮಹಾನ್ ಭಕ್ತನನ್ನವಾಗಿ ವ್ಯವಹರಿಸ್ತಾನೆ. ಅವರು ಅಂತಹ ಭಕ್ತರೇನೋ ನಿಜ. ಏನಂದೆ? ಅವನು ಭಕ್ತನೇ. ನಾವಿಲ್ಲಿದ್ದೀವಿ ಶತಮಾನಗಳಿಂದ ಅರ್ಚಕರಾಗಿ. ನಮಗೆ ಗೊತ್ತು ಆ ದೇವರು ಅಂದ್ರೆ ಅಂತ ಕಲ್ಲಿನ ಮೂರ್ತಿ ಅಂತ. ಅಲ್ಲ, ನಿನ್ನಂತ ನಿಷ್ಕಪಟ ಹೃದಯ ಹೆಂಗಸನ್ನು ಅವಮಾನಗೊಳಿಸುವುದಂದ್ರೇನು? ಅಹಂಕಾರ ಅಲ್ವೇನು? ನನಗೆ ಬೇರೇನೂ ಬೇಡ. 4 ಜನರೆದುರು ಅವರ ಅಪಮಾನವಾದರೆ ಸಾಕು. ಮರ್ಯಾದಂತ ಅಪಮಾನ ಮಾಡ್ತೀನಿ. ಅದಕ್ಕೆ ಹೇಳಿದ್ದು ಇದನ್ನಷ್ಟು ಹೇಳ್ಬಿಡು ಅಂತ. ನನಗೆ ಹೇಳ್ಬೇಕಾದ್ರೆ ಹೆದರಿಕೆ ಆಗ್ತಿದೆ ಏನೋ ಅಂತ. ಹೆದರಿಕೆವಾಗುವಂತದ್ದೇನಿದೆ? ಪುರಂದರದಾಸ ನಿನ್ನ ಮನೆಗೆ ಬಂದು ಆ ಖಡ್ಗವನ್ನು ಕೊಟ್ಟ ಅಂತ ಹೇಳ್ಬಿಡು ಅಷ್ಟೇ. ಅವರು ಆ ಖಡ್ಗ ನನಗೆ ಕೊಟ್ರು ಅಂತ ಹೇಳಿದಾಗ ಅಂತ ಖಡ್ಗ ನನ್ನ ಬಳಿ ಇರ್ಲಿಲ್ಲ ಅಲ್ವೇ? ನಾ ಸುಳ್ಳು ಹೇಳ್ದಂಗಾಯ್ತಲ್ಲ. ಓ, ಪಾಪ ಪುಣ್ಯದ ಗೊಡವೆ ಬೇರೆ ಇದೆಯೇನು ನಿನ್ಗೆ? ಆ ಖಡ್ಗ ಎಲ್ಲಿ ಇರ್ತದೆ ಆಗ? ಅಲ್ಲಿಯೇ ಇರ್ತದೆ ಅಂದೇ ಅಲ್ಲ. ಎಲ್ಲಿ? ಪುರಂದರ ವಿಠಲನ ಬದಿಯಲ್ಲಿ. ಏನ್ ಮಾಡ್ತಾರೆ ಅವರಿಗೆ? ಕಂಬಕ್ಕೆ ಕಟ್ಟಿ ಹೊಡಿತಾರೆ. ಅಯ್ಯಯ್ಯೋ, ಬೇಡವೇ ಬೇಡ. ಹಾಗಿದ್ರೆ ನಾನೇನು ಹೇಳೋದೇ ಇಲ್ಲ. ಹೇಳೋದಿಲ್ಲ ಅಂದ್ರೆ ತೊಳಗೋಗಿದ್ದ ಹೊರಡು. ಎಲ್ಲ
ನಡೆದಿದ್ದರೂ ನಾನು ಇಲ್ಲಿಯೇ ಏಕೆ ನಿಂತೆ ಎಂದು ನೀವು ಕೇಳಬಹುದು. ಸೂತ್ರಧಾರ ಮತ್ತು ಪರಮಾತ್ಮನದು ಒಂದೇ ಕೆಲಸ. ಪರಮಾತ್ಮ ವಿಧಿಯ ಹಣೆಬರವನ್ನು ಬದಲಾಯಿಸಲಾರ, ಸೂತ್ರಧಾರ ನಾಟಕದ ಆಟವನ್ನು ನಿಲ್ಲಿಸಲಾರ. ಇಲ್ಲಿ ಕೆಟ್ಟದ್ದಾದರೆ ಅಳುವಂತಿಲ್ಲ, ಒಳ್ಳೆಯದಾದರೆ ನಗುವಂತಿಲ್ಲ. ಭವಯ 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 ಪುರಂದರದಾಸನ್ನ ಮಾಂಡವಿಕರ ಮನೆಯಲ್ಲಿ ಕಟ್ಟಿ ಹೊಡಿತಾ ಇದ್ದಾರಂತೆ. ಅವರಿಗೆ ದಂಡನೆ ಬೇಡ. ನಾನು ಎಂತ ಪಾಪಿ, ನನ್ನಿಂದಾಗಿ ಅವರಿಗೆ ಕೊರಡಿನ ಪೆಟ್ಟು. ಅವರು ಅಪರೂಪದ ಹರಿಭಕ್ತರೇನೋ ನಿಜ. ಇಗೋ ಬಿಟ್ಟಲ್ಲ, ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಟುಕೊಳ್ಳುತ್ತೇನೆ. ಅಯ್ಯೋ ಪಾಪಿ, ನಿನ್ನಿಂದಾಗಿ ಅವರಿಗೆ ಕೊರಡಿನ ಪೆಟ್ಟು. ಯಾರಿದ್ದೀರಾ? ಹಿಡೀರಿ ಅರ್ಚಕನನ್ನು. ಗಣಕಾಂತರದ ಬೈಯಲ್ಲಿ ಇದೆ. ಮುಯ್ಯಕ್ಕೆ ಮುಯ್ಯ ತೀರಿಸಿಕೊಂಡೆ ಅಯ್ಯ. ಜಗದಯ್ಯ, ಸಾಹಯ್ಯ, ವಿಜಯಯ್ಯ, ಮುಯ್ಯಕ್ಕೆ ಮುಯ್ಯ ತೀರಿಸಿಕೊಂಡೆ ಅಯ್ಯ. ಮುಯ್ಯಕ್ಕೆ ಮುಯ್ಯಿ ತೀರಿತು, ಮುಯ್ಯಕ್ಕೆ ಮುಯ್ಯಿ ತೀರಿತು. ಜಗದಯ್ಯ, ವಿಜಯಯ್ಯ, ಸಾಹಯ್ಯ, ಪಂಡರಿರಾಯ. ಜಗದಯ್ಯ, ವಿಜಯಯ್ಯ, ಸಾಹಯ್ಯ, ಪಂಡರಿರಾಯ. ನೋವಾಗಿರ್ಲಿಕ್ಕಿಲ್ಲವೇ? ನಿಮಗೂ ಕೊರಡಿನ ಪೆಟ್ಟು, ನನಗೂ ಕೊರಡಿನ ಪೆಟ್ಟು. ಇಬ್ಬರಿಗೂ ನೋವಿನ ಅರಿವಾಗಿ ನೋವು ನಿಂತಿತು. ನಾನೂ ಬರುವೆನು ನಿಮ್ಮೊಡನೆ. ಸಂಗೀತಕ್ಕೆ ಒಂದು ಶಕ್ತಿ ಬಂದಂತಾಯಿತು. ಬರುವವರೆಲ್ಲ ಬನ್ನಿರಿ. ಸಣ್ಣವನೆಂದು ನಾನಿರುತ್ತನೆಂದರೆ ಬೆಣ್ಣೆ ಕಳ್ಳ ಕೃಷ್ಣ ಮರೆ ಮಾಡಿ. ಸಣ್ಣವನೆಂದು ನಾನಿರುತ್ತನೆಂದರೆ ಬೆಣ್ಣೆ ಕಳ್ಳ ಕೃಷ್ಣ ಮರೆ ಮಾಡಿ. ಚಿನ್ನದ ದಿಂಡಿಲಿ ನೀರು ತಂದಿಟ್ಟರೆ ಕಣ್ಣು ಕಾಣದೆ ನಾಟೋದೆ. ಚಿನ್ನದ ದಿಂಡಿಲಿ ನೀರು ತಂದಿಟ್ಟರೆ ಕಣ್ಣು ಕಾಣದೆ ನಾಟೋದೆ.
ಒಂದು ಪ್ರೇಮ ಕಥೆಯಲ್ಲಿ ನೋವಿನಲ್ಲೂ ನಲಿವನ್ನು ಕಂಡರು, ನಲಿವಿನಲ್ಲಿ ನೋವನ್ನು ಕಂಡರು. ಇದುವೇ ಜೀವನ ನಾಟಕ. बोला पुंडलिक वरद महाराज की